ಹಾಯ್ ಹೆಲೋ ಎವ್ರಿವನ್, ಎಲ್ಲರಿಗೂ ನಮ್ಮ SSC ಮತ್ತು RRB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ RRB ಗ್ರೂಪ್ ಡಿ ಎಲ್ಲಿ ಕೇಳಬಹುದಾದಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂದರೆ 30 ಕ್ವೆಶನ್ಸ್ ಏನು ಕೇಳ್ತಾರಲ್ಲ, ಮೋಸ್ಟ್ ಎಕ್ಸೆಪ್ಟೆಡ್ ಕ್ವೆಶನ್ಸನ್ನು ನಾನು ಬಿಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇವು RRB NTPCಯಲ್ಲಿ ಕೇಳಿದಂಥ ಕ್ವೆಶನ್ಸು. ಇವತ್ತೇ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಭಾಳಷ್ಟು ಕ್ವೆಶನ್ ನೀವು ಅಟೆಂಪ್ಟ್ ಮಾಡ್ತೀರಿ. ಅರೌಂಡ್ 28-29 ಅಂತೂ ಪಕ್ಕಾ ಮಾಡ್ಬೋದು ಅಂತ ನಾನು ಹೇಳ್ತಾ, ಇದು ಭಾಳ ಈಜಿ ಇರ್ತದೆ. 30 ತೆಗಿಬೋದು ರೀಸನಿಂಗ್ ಕ್ವೆಶನ್ಸನ್ನು ಔಟ್ ಆಫ್ ಔಟ್ ತೆಗಿಬೋದು. ಅದಕ್ಕಾಗಿ ಎಲ್ಲರೂ ಈ ಕ್ವೆಶನ್ಸನ್ನು ಫಾಲೋ ಮಾಡಿರಿ, ಪೂರ್ತಿ ವಿಡಿಯೋ ನೋಡಿರಿ. ಎಷ್ಟು ನೀವು ಪೂರ್ತಿ ವಿಡಿಯೋ ನೋಡ್ತಿರಲ್ಲ ಅಷ್ಟು ನಿಮ್ಗೆ ಎಲ್ಲ ಪ್ರತಿಯೊಂದು ಕಾನ್ಸೆಪ್ಟ್ಗಳು ತಿಳ್ಕೊತ ಹೋಗ್ತಾವೆ. ಮತ್ತು ಹಿಂದೆ ಮಾಡಿದ ವಿಡಿಯೋಗಳನ್ನು ನೋಡಿರಿ, ಯಾಕಂತಂದ್ರೆ ಅಲ್ಲಿ ಫಸ್ಟ್ಗೆ ಹೇಳಿದ ಮೆಥಡ್ಗಳು ಆನಂತರ ನಾ ಹೆಂಗೆ ಶಾರ್ಟ್ ಟ್ರಿಕ್ಗಳನ್ನು ಯೂಸ್ ಮಾಡ್ಕೊತ ಬರ್ತೀನಲ್ಲ ಅವು ತಿಳ್ಕೊತ ಹೋಗ್ತಾವೆ. ಅದಕ್ಕಾಗಿ ಮೊದಲ 4 ವಿಡಿಯೋಗಳನ್ನು ಮಾಡೀನಿ, ಅವತ್ತೂ ನೋಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಏನಾದರೂ ತಪ್ಪಾದ್ರೂ ಭೀ ಕಮೆಂಟ್ ಮಾಡಿ ತಿಳಿಸಿರಿ ಅಂತಂದು ಹೇಳ್ತಾ, ಈಗ ನಾವು ನೆಕ್ಸ್ಟ್ ಕ್ವೆಶನನ್ನು ಬಿಡಿಸೋಣ. ಓಕೆ, ಇಲ್ಲಿ ಮೊದಲನೇ ಕ್ವೆಶನ್ ನೋಡಿರಿ. ಇಲ್ಲಿ ಎಯನ್ನು ಡಿವೈಡೆಡ್ ಬೈ ಬಿಯನ್ನು ಇಂಟು ಮತ್ತು ಪ್ಲಸ್ಸನ್ನು ಎಯನ್ನು ಡಿವೈಡೆಡ್ ಬೈ ಬಿಯನ್ನು ಇಂಟು ಸಿಯನ್ನು ಪ್ಲಸ್ ಡಿಯನ್ನು ಮೈನಸ್ ಎಂದಾಗಿ ಸೂಚನೆ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ಇಂಥ ಕ್ವೆಶನ್ ನೋಡಿದ್ರೆ ನಾವು ಪಟ್ನ ಏನು ಮಾಡಬೇಕು, ಡೈರೆಕ್ಟ್ ಬರ್ಕೊಂಡೇ ಬಿಡ್ಬೇಕು. ನಾವು 18 ಎ ಅಂದರೆ ಏನು ಬರ್ಕೊಂಡ, ಎ ಅಂದರೆ ಡಿವೈಡ್ ಬೈ ಮಾಡ್ಬೇಕು. ಹಾಗಾದ್ರೆ ಎ ಆದ ನಂತರ ಏನೈತಿ 3 ಐತಿ. ಆನಂತರ 3 ಡಿ ಅಂದರೆ ಏನು ಬರ್ಕೋಬೇಕು, ಮೈನಸ್. ಹಾಗಾದ್ರೆ ಡಿ ಆಗಂತಲೇ ಏನೈತಿ 8 ಐತಿ, 8 ಬರ್ಕೊಂಡ್ವಿ. ಆನಂತರ ಬಿ ಅನ್ನು ಇಂಟು ಅಂತ ಮಾಡ್ಯಾನ, ಬಿ ಅಂದರೆ ಇಂಟು ಮಾಡ್ಯಾನ. ಹಾಗಾದ್ರೆ 8 ಬರ್ಕೋತೀನಿ. ಆನಂತರ 2 ಬರ್ಕೋತೀನಿ. ಸಿ ಅಂದರೆ ಏನು ಮಾಡ್ತಾನೆ, ಪ್ಲಸ್ ಮಾಡ್ತಾನೆ. ಹಾಗಾದ್ರೆ 12 ಅಂತ ಬರ್ಕೋತೀನಿ. ಈಗ ನಾವು ಡೈರೆಕ್ಟ್ ಮೆಥಡ್ 3 6 18, 6 ಹೋತು, 8 2 16, ಇದು ಮೈನಸ್ ಐತಿ, ಇಲ್ಲಿ ಪ್ಲಸ್ 6 ಮಾಡಿರಿ. ಅವಾಗ ಇದು 18 ಆಗ್ತೈತಿ. ಇವೆರಡು ಸೇರಿಸ್ರೆ 18 ಆಯ್ತು. ಈ 18ರಾಗ ಈ 16ನ್ನು ಕಳೀರಿ, ಅವಾಗ +2 ಆಗ್ತೈತಿ. +2 ಉಳಿದದ್ದು ಆನ್ಸರ್. ಇಷ್ಟ. ನಾವು ಆದಷ್ಟು ಕ್ಯಾಲ್ಕುಲೇಷನನ್ನು ಕಡಿಮೆ ಮಾಡೋಕೆ ನೋಡ್ಬೇಕು. ಎಷ್ಟು ನೀವು ಮೆಥಡನ್ನು ಈಗ ನೋಡಿರಿ, ನಾ ಈಗ ಇಲ್ಲಿ ಕೂಡಿಸಿದ್ನಲ್ಲ, ಇವೆರಡು ಮೊದಲು ಕೂಡಿಸ್ಕೊಂಡೆ. 12 6 18 ಆಗ್ತೈತಿ. ಇವೆರಡು ಮೊದಲು ಕೂಡಿಸ್ಕೊಂಡೆ. ಆನಂತರ ಇದು ಮೈನಸ್ದಾಗೈತಿ, ಅದಕ್ಕಾಗಿ 18ರಾಗ 16ನ್ನು ಕಳಿಸಿ, ಅವಾಗ 2 ಬರ್ತು. ಅದು ಹಿಂಗೆ ಆನ್ಸರನ್ನು ನೀವು ಜಲ್ದಿ ತರಕ್ಕೆ ನೋಡ್ಬೇಕು ಯಾವಾಗಲೂ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎರಡನೇ ಕ್ವೆಶನ್ದಾಗ ಏನು ಹೇಳ್ಯ ನೋಡ್ರಿ. ಓಕೆ, ಎರಡನೇ ಕ್ವೆಶನ್ದಾಗ ಏನು ಹೇಳ್ಯಾನಂದ್ರೆ, ಓಕೆ, ಇದು ಬ್ಲಡ್ ರಿಲೇಷನ್ ಕ್ವೆಶನ್ ಐತಿ. ಬ್ಲಡ್ ರಿಲೇಷನ್ ಕ್ವೆಶನ್ದಾಗ ನಾನು ಹೆಣ್ಮಕ್ಳನ್ನ ರೌಂಡ್ ಸರ್ಕಲ್ದಾಗ ತೋರಿಸ್ತೀನಿ, ಗಂಡು ಮಕ್ಕಳನ್ನ ಚೌಕದಾಗ ತೋರಿಸ್ತೀನಿ. ಆನಂತರ ಒಂದು ಜನ್ರೇಷನ್ದು ಇನ್ನೊಂದು ಜನ್ರೇಷನ್ ಬರೋಕೆ ವರ್ಟಿಕಲ್ ಲೈನ್, ಸಿಬ್ಲಿಂಗ್ಸ ಅಕ್ಕ ತಂಗಿ ಅಣ್ಣ ತಮ್ಮ ಅಂತಿದ್ರೆ ಹಾರಿಜಾಂಟಲ್ ಲೈನ್ ಒಂದು ಅಡ್ಡಗೆರೆ ಎಳೆಯೋದು, ಗಂಡ ಅಂತಿದ್ರಂದ್ರೆ 2 ಅಡ್ಡಗೆರೆ ಎಳೆಯೋದು. ಇಷ್ಟೇ. ಓಕೆ, ಈಗ ನಾವು ಇಲ್ಲಿಂದ ಕ್ವೆಶನ್ ಸ್ಟಾರ್ಟ್. ಹಾಗಾದರೆ ಡಬ್ಲ್ಯೂ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಡಬ್ಲ್ಯೂ ಡಾಲರ್ ಐತಿಲ್ಲ, ಈ ಡಾಲರ್ ಸೈನ್ ಎಲ್ಲೈತಿ ನೋಡ್ರಿ, ಇಲ್ಲೈತಿ. ಹಂಗಂದ್ರೆ ಏನು, ಎ ಬಿ ಯ ಸಹೋದರ. ಹಾಗಾದ್ರೆ ಏನಾಗೈತಿ ನಮ್ಗೆ, ಡಬ್ಲ್ಯೂ ಅನ್ನೋದು ಸಹೋದರ ಆಗ್ತೈತಿ. ಸಹೋದರ ಅಂದರೆ ಗಂಡು ಮಗ ಆಗ್ತೈತಿ. ಹಾಗಾಗಿ ಅದನ್ನು ಚೌಕದಾಗ ಇಡ್ತೀನಿ. ಡಬ್ಲ್ಯೂ ಅನ್ನೋದು ಸಹೋದರ ಐತಿ. ಎದಕ್ಕೆ ಸಹೋದರ ಐತಿ, ಎಗೆ ಸಹೋದರ ಐತಿ. ಎ ಹೆಣ್ಣೈತಿ ಗಂಡೈತಿ ಗೊತ್ತಿಲ್ಲ, ಈಗ ಮುಂದೆ ಹೇಳ್ತೈತಿ. ಇದು ಈಕ್ವಲ್ ಟು ಅಂದ್ರೆ ಇಲ್ಲೈತಿ ನೋಡ್ರಿ, ಈಕ್ವಲ್ ಟು ಎ ಬಿ ಯ ತಾಯಿ ಅಂತ. ಹಂಗಾದ್ರೆ ಎ ಅನ್ನೋದು ಹೆಣ್ಣು ಆಗ್ತೈತಿ. ಎದ್ರ ತಾಯಿ ಆಗ್ತೈತಿ, ಅದು ಬಿ ಯ ತಾಯಿ. ಅಂದ್ರೆ ಬಿ ಇಲ್ಲಿ ತೆಳಗೆ ಬರ್ತೈತಿ, ಬಿ ತೆಳಗೆ ಬರ್ತದೆ. ಓಕೆ, ಬಿ ಅಲ್ಲದ ಸಿ ಆಗ್ತದೆ. ಎ ಸಿ ಯ ತಾಯಿ, ಹಂಗಾದ್ರೆ ಸಿ ಕೆಳಗೆ ಬರ್ತದೆ ಇಲ್ಲಿ. ಹಂಗಾದ್ರೆ ಮುಂದೆ ಎಟ್ ಅಂತ ಕೊಟ್ಟಾನ. ಎಟ್ ಅಂದ್ರೆ ಏನು, ಎಟ್ ದ ರೇಟ್ ಇಲ್ಲಿ ಕೊಟ್ಟಾನ, ಇಲ್ಲಿ ಕೊಟ್ಟಾನ. ಇಲ್ಲಿ ಎಟ್ ದ ರೇಟ್ ಐತಿ. ಹಂಗಂದ್ರೆ ಏನೈತಿ, ಎ ಬಿ ಯ ಹೆಂಡತಿ ಅಂತ. ಹಂಗಾದ್ರೆ ಸಿ ಹೆಂಡತಿ ಆಗ್ತೈತಿ. ಎದಕ್ಕೆ ಹೆಂಡತಿ ಆಗ್ತೈತಿ, ಡಿಗೆ ಹೆಂಡತಿ ಆಗ್ತೈತಿ. ಹಂಗಾದ್ರೆ ಡಬಲ್ ಗೆರೆ ಹೇಳ್ತೀನಿ, ಇಲ್ಲಿ ಡಿ ಆಯ್ತು, ಇದು ಗಂಡ್ಸ್ ಆಯ್ತು. ಇದು ಹೆಂಡತಿ ಆದ್ರೆ ಅದು ಗಂಡ ಇರಬೇಕು. ಅದಕ್ಕಾಗಿ ಹಂಗೆ ಬರ್ತೀನಿ. ಇನ್ನು ಸ್ಟಾರ್ ಐತಿ. ಸ್ಟಾರ್ ಅಂದ್ರೆ ಇಲ್ಲಿ ಕೊಟ್ಟಾನ, ಎ ಬಿ ಯ ತಂದೆ. ಹಂಗಾದ್ರೆ ಡಿ ತಂದೆ ಆಗ್ತೈತಿ. ಎದಕ್ಕೆ ತಂದೆ ಆಗ್ತೈತಿ, ಆರಕ್ಕೆ ತಂದೆ ಆಗ್ತೈತಿ. ಓಕೆ, ಆರ್ ಹೆಣ್ಣೈತಿ ಗಂಡೈತಿ ಗೊತ್ತಿಲ್ಲ. ಇನ್ನು ಮುಂದಿನ ಕ್ವೆಶನ್ ಏನು ಹೇಳ್ಯಾನ ಇದ್ರೆ, ಡಬ್ಲ್ಯೂ ಆರ್ಗೆ ಹೇಗೆ ಸಂಬಂಧ ಹೊಂದಿದಾನೆ. ಡಬ್ಲ್ಯೂ ಈ ಡಬ್ಲ್ಯೂ ಅನ್ನೋದು ಏನೈತಿಲ್ಲ ಇದೆ, ಈ ಡಬ್ಲ್ಯೂ ಆರ್ಗೆ ಹೆಂಗೆ ಸಂಬಂಧ ಹೋಯ್ತಿ ಕೇಳತಾನ ನೋಡ್ರಿ.
ಆರ್ ಹೆಂಗೆ ಸಂಬಂಧ ಐತಂದ್ರೆ ಆರ್ನ ಅವ್ವ ಹೆಣ್ ಸೀನ್ ಅವ್ವ ಏನು ಅಣ್ಣದ ಡಬ್ಲು, ಹಂಗಾಗಿ ಏನಾಗ್ತೈತಿ ಬ್ರದರ್ ಆಗಂಗಿಲ್ಲ. ಮದರ್ಸ್ ಫಾದರ್ ಅಂದ್ರೆ ಮದರ್ಸ್ ಫಾದರ್ನೂ ಆಗಂಗಿಲ್ಲ. ಇಲ್ಲಿ ಮದರ್ಸ್ ನೋಡ್ರಿ, ಇದು ಮದರ್ಸ್ದು ಮತ್ತು ಮದರ ಮತ್ತು ಬ್ರದರ. ಓಕೆ, ಆರ್ನ ಮದರ್ ಸೀನ್ ಮದರ್ ಏನು ಬ್ರದರ್ ಡಬ್ಲು, ಹಾಗಾಗಿ ನಮಗೆ ಆನ್ಸರ್ ಸಿ ಆಗ್ತೈತಿ. ಈಗ ನೋಡ್ರಿ ಆನ್ಸರ್ ಸಿ ಆಗ್ತದೆ. ಅದಕ್ಕಾಗಿ ನಾವೇನು ಮಾಡೋಣ, ಸಿಯನ್ನು ಮಾರ್ಕ್ ಮಾಡೋಣ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲೇನು ಹೇಳೋಣ, ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ DELT ಐತಲ್ಲ, ಅದು 1473 ಅಂತ ಗುರ್ತ ಮಾಡ್ಯಾನ. ಹಿಂಗೆ BLEDನ 7234 ಅಂತ ಗುರ್ತ ಮಾಡ್ಯಾನ. ಹಂಗಾದ್ರೆ ಬಿದು ಕೋಡ್ ಕಂಡುಹಿಡಿಯ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಬಿ ಐತಿ, ಬಟ್ ಇಲ್ಲಿ ಎಲ್ಲೂ ಬಿ ಇಲ್ಲ. ಹಂಗಾದ್ರೆ ಇದ್ರೊಳಗೆ ಇರಬೇಕು ಕೋಡ, ಬಟ್ ಇದ್ರೊಳಗೆ ಇರಬಾರ್ದು ಅಂಥದ್ದು ಯಾವ್ದೈತಿ ನೋಡ್ರಿ. ಅಂದ್ರೆ ಈ ಕೋಡ್ನಾಗ ಇರ್ಬೇಕು, ಬಟ್ ಇದ್ರಾಗೆ ಇರಬಾರ್ದು. ಹಂಗಾದ್ರೆ ಯಾವ್ದೈತಿ ನೋಡೋದು ಅಷ್ಟೆ. ಇಲ್ಲಿ ನೋಡ್ರಿ, ಇಲ್ಲಿ 4 ಐತಿ, ಇಲ್ಲಿ 4 ಐತಿ, 3 ಐತಿ, 2 ಐತಿ, ಇಲ್ಲಿ 2 ಇಲ್ಲ. ಹಂಗಾದ್ರೆ ಆನ್ಸರ್ 2ನ ಆಗ್ತದೆ. ನಮಗೆ ಆನ್ಸರ್ ಏನಾಗ್ತೈತಿ 2. ಇಷ್ಟ ಇರೋದು ಇಂಥ ಕ್ವಶನ್. 5 ಸೆಕೆಂಡ್ನಾಗ ಹಾಕಿ ಮುಂದೆ ಹೋಗ್ಬಿಡೋದು. ನಾವು ಎಷ್ಟು ಟೈಮ್ ಉಳಿಸ್ಕೋತಿಲ್ಲ, ಮುಂದಿನ ಮ್ಯಾಥ್ಸಿಗೆ ಭಾಳ ಹೆಲ್ಪ್ ಆಗುತ್ತೆ. ಮ್ಯಾಥ್ಸಿಗೆ 35ರಿಂದ 40 ನಿಮಿಷ ಟೈಮ್ ಉಳಿಸ್ಕೊಂಡ್ರಿ ಅಂದ್ರೆ ನಿಮ್ಮ ಮ್ಯಾಥ್ಸನ್ನು ಔಟ್ ಆಫ್ ತೆಗಿಬೋದು. ಅಂದ್ರೆ ಎಷ್ಟು ಟೈಮ್ ಉಳಿದೈತಿಲ್ಲ ಮ್ಯಾಥ್ಸಿಗೆ, ಅಷ್ಟು ನಿಮಗೆ ಬೆನಿಫಿಟ್ ಆಗ್ತದೆ. ಇನ್ನೂ ಸ್ಕೋರ್ ಮಾಡೋ ಲೆವೆಲ್ ಹೆಚ್ಚಾಗ್ತದೆ ಅಂತ ಹೇಳ್ತೀನಿ. ಓಕೆ, ಈಗ ನೋಡ್ರಿ, GHI ಎಂಬ 7 ಪೆಟ್ಟಿಗೆಗಳನ್ನು ಒಂದರ ಮೇಲೆ ಒಂದು ಕುಣಿಸ್ಯಾರ. ಹಾಗಾದ್ರೆ ನಾನು 1 2 3 4 5 6 7 ಅಂತ ಬರ್ಕೋತೀನಿ. ಈಗ ಗೇರ್ ಹೇಳ್ಕೊಂಡು 1 2 3. ಓಕೆ, 7 ಪೆಟ್ಟಿಗೆ ಕುಣಿಸಿದ್ನ್ಯಾ. ಈಗ 7 ಪೆಟ್ಟಿಗೆ ಒಳಗೆ ಕುಣಿಸ್ಬೇಕು ನಾವು. ಓಕೆ, ಈಗೇನು ಮಾಡೋಣ, ಅವು ಏನೇನು ಕೊಟ್ಟಾರಲ್ಲ ಅದನ್ನು ಬರ್ಕೊಂಡು. I ಮತ್ತು K ಮಧ್ಯೆ ಕೇವಲ 4 ಪೆಟ್ಟಿಗೆಗಳಿವೆ. I ಮತ್ತು K ನಡುವೆ 4 ಪೆಟ್ಟಿಗೆ ಇದಾವಂತ. ಇನ್ನೊಂದು ಐಕ್ಕಿಂತ ಮೇಲೆ S ಮಾತ್ರ ಕುಳಿತಿದೆ. ಹಂಗಾದ್ರೆ I ಮೇಲೆ ಓನ್ಲಿ S ಅಷ್ಟೇ ಕುಂತಾನು. ಹಂಗಾದ್ರೆ ನಾನು ಐಯನ್ನು 6ನೇ ಪ್ಲೇಸ್ನಾಗ ಕುಣಿಸ್ಬೇಕು. I ಕೆಳಗೆ ಎಷ್ಟು ಅದಾವು, 4 ಅದಾವು. ಹಂಗಾದ್ರೆ K ಇಲ್ಲೇ ಬರ್ತಾನು. ಆನಂತರ M ಮತ್ತು G ನಡುವೆ ಕೇವಲ 2 ಪೆಟ್ಟಿಗೆಗಳಿವೆ. M ಮತ್ತು G ನಡುವೆ ಕೇವಲ 2 ಪೆಟ್ಟಿಗೆ ಅಂತದಾವಂತ. ಹಾಗಾದ್ರೆ H ಅನ್ನು Lಕ್ಕಿಂತ ತಕ್ಷಣ ಮೇಲೆ ಇಡಲಾಗಿದೆ. Hನ Lನ ಮೇಲನ ಕುಣಿಸಿದಾರು. ನಂತರ G Hಗಿಂತ ತಕ್ಷಣ ಮೇಲಿಲ್ಲ. G Hನಕ್ಕಿಂತ ತಕ್ಷಣ ಮೇಲಿಲ್ಲ. ಅಂದ್ರೆ Hನ ಮೇಲೆ ಇಲ್ಲಿ G ಬರೋದಿಲ್ಲ ನಂಗೆ ಅರ್ಥ. ಓಕೆ, ನಾನು ಏನು ಮಾಡ್ತೀನಿ, ಇಲ್ಲಿ M ಅನ್ನು ಕುಣಿಸ್ತೀನಿ. ಇಲ್ಲಿ M ಅನ್ನು ಕುಣಿಸಿ ಅಂದರೆ 2 ಪ್ಲೇಸ್ ಬಿಟ್ಟು ಇಲ್ಲಿ G ಬರ್ತಾನು. ಹಂಗಾದ್ರೆ ಇಲ್ಲಿ L ತೊಗೊಂಡು ಅಂದರೆ ಇಲ್ಲಿ H ಬರ್ತಾನು. ಅವು ಮತ್ತು ಇಲ್ಲಿ G ಬರಂಗಿಲ್ಲ ಅಂತ ಹೇಳಿ, Hನ ಮೇಲೆ G ಬರಂಗಿಲ್ಲ ಅಂತ. ಹಂಗಾದ್ರೆ ನಮ್ಮ ಕಂಡೀಷನ್ ಇದು ಸ್ಯಾಟಿಸ್ಫೈ ಆಗ್ತೈತಿ. ಅದ್ರ ಸಂಬಂಧ ನಾವು ಏನು ಮಾಡೋಣ, ಈಗೇನು ಮಾಡೋಣ, ಈಗ ಕ್ವಶನ್ ನೋಡೋಣ. ಮೇಲಿಂದ 4ನೇ ಸ್ಥಾನದಲ್ಲಿ ಪೆಟ್ಟಿಗೆ ಯಾವುದೈತಿ ಅಂತ ಕೇಳ್ತಾನೆ. ಓಕೆ, ಮೇಲಿಂದ 4ನೇ ಸ್ಥಾನದಾಗ ಇದು 1, ಇದು 2, ಇದು 3, ಇದು 4 ಅಂದ್ರೆ H ಐತಿ. ಆನ್ಸರ್ ಏನು ಬರ್ತೈತಿ, H, ಬಿ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಈ ಕ್ವಶನ್ದಾಗ ಏನು ಮಾಡ್ಯಾನ, ಇದು ಒಂದು ವೃತ್ತಾಕಾರದ ಮೇಜಿನ ಸುತ್ತ ಮೇಲಿಂದ ಕೇಂದ್ರಕ್ಕೆ ಮುಖ ಮಾಡಿ, ಮೇಜಿನ ಕೇಂದ್ರದ ಮುಖ ಮಾಡಿ ಕುಳಿತಿದ್ದಾರೆ. ಅಂದ್ರೆ ಸರ್ಕಲ್ ಸಿಟ್ಟಿಂಗ್ ಐತಿ. ಹಂಗಾದ್ರೆ ಸರ್ಕಲ್ ನಾನು ಒಂದು ಹಿಂಗೆ ಐತ್ಲ, ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿ ಇದನ್ನು ಉಚ್ಚಿದಾಗ ಏನಾಗ್ತೈತಿ, ಹಿಂಗೊಂದು ಲೈನ್ ಆಗ್ತೈತಿ. ಕಟ್ ಮಾಡಿ ಉಚ್ಚಿದಾಗ ಇದೊಂದು ಲೈನ್ ಆಗ್ತೈತಿ. ಇದ್ರಾಗ ಎಷ್ಟು ಮಂದಿ ಅದಾರ ನೋಡ್ರಿ, 3, ಇಲ್ಲೊಂದು 3, ಇಲ್ಲೊಂದು 6, 7 ಮಂದಿ ಅದಾರ. 7 ಮಂದಿದು ಒಂದು ಪಾಯಿಂಟ್ ಹಾಕೋತೀನಿ. ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, 5, 6, 7 ಇದು ಕೂಡ್ತೈತಿ ಅಂತ ತಿಳ್ಕೊರಿ. 7 ಮಂದಿದು ಆಗ್ತದೆ. ಇವು ಎರಡು ಕೂಡ್ತಾ ಮತ್ತು ನೆನ್ಪಿಟ್ಕೊರಿ. ಇದು ಹಿಂಗೆ ಬಂದು ಕೂಡ್ತೈತಿ. ಅದು ಇಷ್ಟ ಕೇಂದ್ರಕ್ಕೆ ಮುಖ ಐತಲ್ಲ, ಕೇಂದ್ರ ಈ ಕಡೆ ಆಗ್ತೈತಿ ಯಾವಾಗಲೂ. ಓಕೆ, ನಾವು ಕೇಂದ್ರದ ಬಾಹ್ಯ ಅಂತ ತೊಗೊಂಡಾಗ ಹಿಂಗೆ ತೊಳಗೆ ತೊಗೋಬೇಕು ಅದನ್ನ. ಅವಾಗ ಇವ್ರು ಹಿಂಗೆ ಹೊರಗೆ ಮುಖ ಮಾಡ್ತಿರ್ತಾರೆ ಅಷ್ಟೆ.
ಏನೂ ಡಿಫ್ರೆನ್ಸ್ ಇಲ್ಲ. ಕೇಂದ್ರಕ್ಕೆ ಒಳಗಂದ್ರೆ ಹಿಂಗೆ ತಗೊಳ್ಳಿ. ಓಕೆ, ಈಗ ಇದನ್ನು ಕೂಡಿಸಿದ್ರೆ ಒಳಗೆ ಮುಖ ಮಾಡಿದಂಗೆ ಆತು. ಈಗ ನೋಡಿರಿ ಇಲ್ಲಿ ಈ ಮುಂದೆ ಏನು ಹೇಳ್ಯಾನ, ಮುಂದೆ ಏನು ಹೇಳ್ತಾರೆ ರೀ. ಓಕೆ, ಆರ್ ಓಕ್ಕಿಂತ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಆರ್ ಓಕ್ಕಿಂತ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಓನ್ ಎಡಭಾಗದಾಗ 3ನೇ ಸ್ಥಾನದಾಗ ಆರ್ ಕುಂತಾನು. ಹಂಗಂದ್ರೆ ಇಲ್ಲಿ ಬಂತು. ಓಕೆ, ಈಗ ನೋಡ್ರಿ ಎಸ್ ಯ ಎಡಭಾಗದಿಂದ ಎಣಿಸಿದಾಗ ಓ ಮತ್ತು ಎಸ್ ನಡುವೆ ಒಬ್ಬ ವ್ಯಕ್ತಿ ಕುಂತಾನಂತ. ಓ ಮತ್ತು ಎಸ್ ನಡುವೆ ಒಬ್ಬ ವ್ಯಕ್ತಿ ಕುಂತಾನಂದ್ರೆ ಎಸ್ ನಾನು ಇಲ್ಲೇ ಇಟ್ಕೋಬೇಕು. ಈಗ ಓ ಮತ್ತು ಎಸ್ ನಡುವೆ ಒಬ್ಬ ವ್ಯಕ್ತಿ ಕುಂತಾನಂದ್ರೆ ಇಲ್ಲಿ ಈ ಕಡೆ ಬರಂಗಿಲ್ಲ. ಓ ಮತ್ತು ಎಸ್ ಈ ಕಡೆ ಬರ್ಬೋದಲ್ಲ, ಬಟ್ ಎಸ್ನ ಎಡಭಾಗ ಅಂತ ಹೇಳಿ ನಾವು ಇಲ್ಲಿ ಇದನ್ನು ಮೆನ್ಷನ್ ಮಾಡ್ಯಾನ. ಎಸ್ನ ಎಡಭಾಗ ಅಂದರೆ ಇದು ಈ ಕಡೆ ಬರ್ಬೇಕಲ್ಲ, ಯಾಕಂದ್ರೆ ನಾನು ಈ ಕಡೆ ನೋಡಕತ್ತೀನಿ. ಈ ಕಡೆ ನೋಡಕತ್ರೆ ಇದು ರೈಟ್ ಆಗ್ತೈತಿ, ಇದು ಲೆಫ್ಟ್ ಆಗ್ತೈತಿ. ಇದನ್ನು ನೆನ್ಪಿಟ್ಕೋಬೇಕು ನೀವು. ಓಕೆ, ಈಗ ನೋಡ್ರಿ ಈಗ ಏನು ಮಾಡಬೇಕು. ಎಲ್ನ ಬಲಭಾಗದಿಂದ ಎಣಿಸಿದಾಗ ಕ್ಯೂ ಮತ್ತು ಎಲ್ ನಡುವೆ ಇಬ್ಬರು ಮಾತ್ರ ಕುಳಿತಿದ್ದಾರೆ. ಎಲ್ನ ಬಲಭಾಗದಿಂದ ಎಣಿಸಿದಾಗ ಕ್ಯೂ ಮತ್ತು ಎಲ್ ಒಬ್ಬ ಕುಂತಾನಂತಾರೆ. ಎಲ್ದಿಂದ ಬಲಭಾಗದಕ್ಕೆ ಎಣಿಸ್ಯಾರ. ಓಕೆ, ಈಗ ಎನ್ ಕ್ಯೂನ ತಕ್ಷಣದ ನೆರೆಹೊರೆಯವನು. ಎನ್ ಕ್ಯೂನ ತಕ್ಷಣ ನೆರೆಯವನು. ಎನ್ ಇಲ್ಲಿ ಕುಂದಿರ್ಬೋದು. ಓಕೆ, ಇಷ್ಟು ನೆನಪಿಟ್ಕೊರಿ ನಾವು. ಹಾಗಾದರೆ ಮುಂದಿನ ಕಂಡು ಹಿಡ್ಬೇಕು. ಬಟ್ ನಾನೀಗ ಕಂಡೀಷನ್ ಇದನ್ನು ನೋಡ್ರಿ, ಇದು ದೊಡ್ಡದು ಭಾಳ ಐತಿ. ಇಲ್ಲೆಲ್ಲ ಭಾಳ ಅಷ್ಟು ಮಂದಿ ಕುಂತಾರೆ ಅಂದ್ರೆ ನನಗೆ ಕಡಿಮೆ ಟೈಮ್ನಾಗ ಬಿಡಿಸ್ಬೋದು. ಈಗ ಇದನ್ನು ಇಲ್ಲಿ ನಾನೇನು ಮಾಡ್ತೀನಿ, ಆರನ್ನು ಕುಣಿಸ್ತೀನಿ. ಇಲ್ಲಿ ಆರನ್ನು ಕುಣಿಸಿನಿ ಅಂದ್ರೆ 2 ಬಿಟ್ಟು ಓ ಬಂದ, ಓನ್ ಬಿಟ್ಟು ಇದು ಸೇರ್ತೈತಿ ಕೂಡ್ತೈತಿ, ಅದಕ್ಕಾಗಿ ಇಲ್ಲಿ ಓ ಬಿಟ್ಟು ಇಲ್ಲಿ ಎಸ್ ಬಂದ. ನಾನೇನು ಮಾಡೀನಿ, ಇವೆರಡು ಸೇರ್ತಾವೆ. ಯಾಕೆ ಸರ್ಕಲ್ದಾಗ ಐತಿ, ನಾನು ಹಿಂಗೆ ಹೋಗಿ ಹಿಂಗೆ ಬರ್ಬೇಕು ಮತ್ತು ಅದಕ್ಕಾಗಿ ಏನಾಗ್ತೈತಿ, ಅವು ಫಾರ್ಮುಲ್ದಾಗ ಕುಂತಾವೆ. ಈಗ 2 ಬಿಟ್ಟು ಓ ಬಂತು, 1 ಬಿಟ್ಟು ಎಸ್ ಬಂತು. ಈಗ ನೋಡ್ರಿ ಕ್ಯೂ ಐ ಎನ್ ಇದನ್ನು ಎಲ್ಲಿ ಕುಣಿಸ್ಬೇಕು, ನಮಗೆ ಕುಣ್ಸಕ್ಕೆ ಎಲ್ಲಿಗೆ ಜಾಗ ಐತಿ, ಇದೇ ಲೈನ್ದಾಗ ಕುಂದ್ರತಾವೆ. ಇಲ್ಲಿ ಎನ್ ಕುಣಿಸಿನಿ ಅಂದ್ರೆ, ಒಂದು ವೇಳೆ ಇಲ್ಲಿ ಎನ್ ಇಟ್ಟಿನಿ ಅಂದ್ರೆ, ಈಗ ನೋಡ್ರಿ ಇಲ್ಲಿ ಎಲ್ಲ 1 ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಎನ್ ಬರಂಗಿಲ್ಲ, ಇಲ್ಲೇ ಎನ್ ಬರ್ಬೇಕಾಯ್ತು ಬಂದ್ರೆ. ಓಕೆ, ಹಾಗಾಗಿ ನಮಗೇನಾಗ್ತೈತಿ, ಇಲ್ಲಿ ಎನ್ ಬರೋದಿಲ್ಲ ಅಂತಂದ್ರೆ. ಇಲ್ಲಿ ಒಂದು ಪಾಯಿಂಟ್ ಬಿಟ್ಟು ಇಲ್ಲಿ ಎನ್ ಇಲ್ಲೇ ಕುಂದಿರ್ಬೇಕು. ಹಾಗಾದ್ರೆ ಇಲ್ಲಿ ಎಲ್ಲ ಕುಣಿಸಿನಿ ಅಂದ್ರೆ ಇಲ್ಲಿ ಒಂದು ಪ್ಲೇಸ್ ಬಿಟ್ಟು ಇಲ್ಲಿ ಕ್ಯೂ ಬರ್ತಾನು. ಕ್ಯೂ ಬಂದ ಇಲ್ಲಿ ಎನ್ ಬರ್ತಾನು. ಇನ್ನೊಂದು ಪ್ಲೇಸ್ ಉಳಿತಿಲ್ಲಿ. ಉಳಿದ ಜಾಗದಾಗ ಏನು ತೊಗೊಬೇಕು ನಾವು, ಉಳಿದ ಎಮ್. ಇಷ್ಟ ಇರೋದು. ಈಗ ನಾವು ಇವ್ರನ್ನ ತೆಗಿನ ಅಳಸೋಣ ಇದನ್ನು. ಈಗ ನೋಡ್ರಿ ಏನು ಹೇಳ್ಯಾನ ಕ್ವಶನ್ದಾಗ, ಎಮ್ನ ಬಲಭಾಗದಲ್ಲಿ 3ನೇ ಸ್ಥಾನದಲ್ಲಿ ಯಾರು ಕುಳಿತಿದ್ದಾರೆ. ಎಮ್ನ ಬಲಭಾಗ, ಎಮ್ಮ ಇಲ್ಲೈತಿ. ಎಮ್ನ ಬಲಭಾಗ ಈ ಕಡೆ ಆಗ್ತೈತಿ ಅಂದ್ರೆ ಈ ಕಡೆ ಆಗ್ತೈತಿ. ನಾನು ಏನು ಮಾಡ್ತೀನಿ, ಇದನ್ನು ಈ ಕಡೆ ಬರ್ತೀನಿ ಸುತ್ತಾಕಿ. ಎಮ್ನ ಬಲಭಾಗ 3ನೇ ಸ್ಥಾನ, 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಅಂದ್ರೆ ಆರ್ ಕುಂತಾನು. 3ನೇ ಸ್ಥಾನದಾಗ ಯಾರು ಕುಂತಾರು, ಆರ್ ಕುಂತಾನು. ಅದಕ್ಕಾಗಿ ಆನ್ಸರ್ ಸಿ ಆಗ್ತದೆ. 3ನೇದು. ಈ ಕ್ವಶನ್ ನಂಬರ್ 6ನೇದು ನೋಡ್ರಿ. ಈಗ ನೋಡ್ರಿ ಇಲ್ಲಿ ಏನು ಹೇಳ್ಯಾನ ಇವತ್ತು ನೋಡ್ಕೊಳ್ರಿ. ಎಲ್ಲಿಂದ ಜಿಗೆ ಹೋಗ್ಯಾನ, L12, G7, B2, W23. ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಷ್ಟು ಗ್ಯಾಪ್ ಐತಿ, 5 ಗ್ಯಾಪ್. 5 ಮೈನಸ್ ಮಾಡ್ಯಾನು, ಇಲ್ಲಿ -5 ಮಾಡ್ಯಾನು, ಇಲ್ಲಿ -5 ಮಾಡ್ಯಾನು, ಇಲ್ಲಿಯೂ -5 ಮಾಡ್ರಿ. 23ರಾಗ ಹೇಳಿದ್ರೆ 18 ಅಂದ್ರೆ 6 ಬರ್ಬೇಕು ನಮಗೆ. 6 ಇರೋದು ಇದು ಒಂದು ಐತಿ ನೋಡ್ರಿ, ಇದ್ರಾಗ ಒಂದು ಐತಿ. ಹಂಗಾದ್ರೆ ಇದು ಆನ್ಸರ್ ನಮ್ಗೆ 6 ಇರೋದು ಒಂದು. ಹಂಗಾಗಿ ಇಲ್ಲಿ ನೋಡಿರ್ಬೇಕಾದ್ರೆ ಇದನ್ನು ತಾಳೆ ಮಾಡಿ ನೋಡಿ. F6 1ನೇ ಟರ್ಮ್ಗಳನ್ನ ತಾಳೆ ಮಾಡಿ ನೋಡ್ರಿ. F6 A1 V22 Q17. ಇನ್ನು ನೋಡ್ರಿ 6ರಿಂದ ಇಲ್ಲಿ -5, ಇಲ್ಲಿಂದ ಇಲ್ಲಿ -5, ಇಲ್ಲಿಂದ ಇಲ್ಲಿ -5, ಇಲ್ಲಿ 17ರಾಗ 5 ಹೋದ್ರೆ 12 ಅಂದರೆ ಎಲ್ ಬಂದೈತಿ ಇಲ್ಲಿ ನಮಗಿಲ್ಲಿ. ಹಾಗಾಗಿ ಆನ್ಸರ ಬಿ ಆಗ್ತದೆ. ಈಗ ನೆಕ್ಸ್ಟ್ ನೋಡೋಣ್ರಿ. ಇಲ್ಲಿ ನೋಡಿ
ಏನು ಹೇಳ್ಯಾನ ಇಂಥವು ಕೊಟ್ಟನಲ್ಲ ಇದು ನಾವು ನಂಬರ್ ಬರ್ಕೊಂಡು 13 ಯು ಅಂದರೆ 21 ವಿ ಅಂದರೆ 22 ಕ್ಯೂ ಅಂದರೆ 17 ಪಿ ಅಂದರೆ 16 ಜೆಡ್ ಅಂದರೆ 26 ಇಲ್ಲಿ ಇನ್ಕ್ರೀಸ್ ಎಟ್ ಆಗ್ಯಾವ ನೋಡ್ರಿ ಇಲ್ಲಿ +4 ಆಗ್ತೈತಿ ಇಲ್ಲಿ ಮೈನಸ್ ಎಷ್ಟಾಗ್ತೈತಿ ಇಲ್ಲಿ ಮೈನಸ್ ಆಗ್ತೈತಿ ನೋಡ್ರಿ ಇಲ್ಲಿ ಮೈನಸ್ ಆಗ್ತೈತಿ ಎಷ್ಟಾಗ್ತೈತಿ ಅಂದ್ರೆ 5 ಆಗ್ತೈತಿ ಇಲ್ಲಿ +4 ಆಗ್ತೈತಿ ಒಮ್ಮೆ +4 ಒಮ್ಮೆ -5 +4 ಹಂಗಾದ್ರೆ ನಾವು ಇದನ್ನು ತಾಳೆ ಮಾಡಿ ನೋಡೋಣ ಇಲ್ಲಿ ಚೆಕ್ ಮಾಡಿರಿ ಟಿದಿಂದ 20 20 +4 ಅಂದ್ರೆ 24 ಅಂದ್ರೆ ಎಕ್ಸ್ ಬಂದೈತಿ ನಮಗೆ ಇಲ್ಲಿ ಟಿದಿಂದ ಇದು ಬಂದೈತಿ ಎಲ್ಲದಿಂದ ಇಲ್ಲಿ L12 +17 ಇಲ್ಲಿ +17 ಆಗೈತಿ ಕ್ಯೂ 17 ಆಗೈತಿ ಬಟ್ ಅವ ಇಲ್ಲಿ ಮೈನಸ್ ಮಾಡ್ಯಾನ ಹಂಗಾದ್ರೆ ಇದಾಗಂಗಿಲ್ಲ ಇಲ್ಲಿ ನೋಡ್ರಿ F6 ಇಂದ K11 ಎಷ್ಟು ಹೊಂಟೈತಿ ಇಲ್ಲಿ ಇನ್ಕ್ರೀಸ್ +4 ಆಗೈತಿ ಇಲ್ಲ +5 ಆಗೈತಿ +5 ಆಗೈತಿ ಅಂದ್ರೆ ಇದು ಆಗಂಗಿಲ್ಲ ಓಕೆ ಈಗ ಇದನ್ನು ನೋಡ್ರಿ ದಿಂದ C3 ಐತಿ G7 ಹೋಗ್ತಾನೆ ಇಲ್ಲಿ +4 ಆಯ್ತು ಆನಂತರ ಎ ಐತಿ ಎ ಅಂದ್ರೆ 1 ವಿ ಅಂದರೆ 22 V22 -5 ಆಗ್ತೈತಿ V22 -5 ಆಗ್ತೈತಿ ಓಕೆ ಈಗ ಎಲ್ ಅಂದ್ರೆ 12 +4 ಮಾಡಿರಿ ಅವಾಗ 16 ಆಗ್ತೈತಿ ಅಂದ್ರೆ ಪಿ ಐತಿ ಇಲ್ಲಿ ಪಿ ಬಂದೈತಿ ನಮಗೆ ಹಾಗಾದ್ರೆ ಆನ್ಸರ್ ಏನಾಗ್ತೈತಿ 3ನೇದು ಕರೆಕ್ಟ್ ಆಗ್ತದೆ ಅದನ್ನು ಫಾಲೋ ಮಾಡೋದು ಆನ್ಸರ್ 3ನೇದು ಇದನ್ನು ಡೈರೆಕ್ಟ್ ಮಾಡಿದ್ರೆ ಭಾಳ ಈಜಿ ಒಂದೊಂದಕ್ಕೆ ಕಂಡು ಹಿಡ್ಕೊಂಡು ಮಾಡ್ಬೋದು ನಾವು ಹಿಂಗೂ ಮಾಡಿರಿ ಬಟ್ ಆದಷ್ಟು ಸ್ಪೀಡ್ ಮಾಡೋಕ್ಕೆ ಟ್ರೈ ಮಾಡಿರಿ ನಂಬರ್ ಎಷ್ಟು ನೆನಪಿರ್ತಾವಲ್ಲ ನಮ್ಗೆ ಅವು ABCD ನಂಬರ್ಗಳು ಅಷ್ಟು ನಾವು ಸ್ಪೀಡಾಗಿ ಮಾಡ್ಬೋದು ಕ್ವಶನನ್ನು ಈಗ ಲೋನ್ ಐತಲ್ಲ ಈಗ ಎನ್ ಐತಿ ಈಗ ಇಲ್ಲಿ ಎನ್ನದ ಬಗ್ಗೆ ಕೇಳ್ಯಾನ ಎನ್ ಇಲ್ಲೂ ಐತಿ ಇಲ್ಲೂ ಐತಿ ಹಾಗಾದ್ರೆ ಇಲ್ಲೂ ಇರಬೇಕಾದ ಒಂದು ಅಂಕಿ ಇಲ್ಲೂ ಇರ್ಬೇಕು ಹಂಗಾದ್ರೆ ಇಲ್ಲಿ ನೋಡ್ರಿ 4 ಇಲ್ಲಿ ಐತಿ ಇಲ್ಲೂ 4 ಐತಿ ಹಾಗಾದ್ರೆ ಆನ್ಸರ್ 4 ಇಷ್ಟ ಇದನ್ನು 5 ಸೆಕೆಂಡ್ನೇ ಹಾಕ್ಬೋದು ಇಂಥವು ಎರಡು ಕಡೆ ಇರೋದು ಒಂದು ಐತೆ ಅದು ಈಗ ನೋಡ್ರಿ ಏನು ಹೇಳ್ಯಾನ ಎಂಬ ಸಂಖ್ಯೆಯ ಪ್ರತಿಯೊಂದು ಅಂಕಿಯನ್ನು ಎಡದಿಂದ ಬಲಕ್ಕೆ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕಂತ ಮರು ಕ್ರಮಗೊಳಿಸಲಾಗಿದೆ ಹೀಗೆ ನಿರ್ಮಿತ ಹೊಸ ಸಂಖ್ಯೆಯಲ್ಲಿ ಎಡದಿಂದ 3ನೇ ಅಂಕೆ ಮತ್ತು ಬಲದಿಂದ 4ನೇ ಅಂಕೆ ಹಾಗಾದ್ರೆ ನಾನು ಏನು ಮಾಡ್ಕೋತೀನಿ ಇದನ್ನು ಬರ್ಕೋತೀನಿ ಇಲ್ಲಿ ಬರ್ಕೊನು ನೋಡ್ರಿ 1 ಐತಿ 1 ಬರ್ಕೊನಿ 1 ಬರ್ಕೊನಿ 1 ಐತಿ ಇಲ್ಲಿ 1 ಬರ್ಕೊನಿ ಆನಂತರ ಮತ್ತೆ 2 ಐತಿ 3 ಐತಿ 4 ಐತಿ 2 3 4 ಓಕೆ ಆನಂತರ 5 ಐತಿ 5 ಐತಿ 6 ಐತಿ 7 ಐತಿ 8 ಇಲ್ಲ 9 ಐತಿ ಈಗ ಏನು ಮಾಡಬೇಕು ಎಡದಿಂದ 3ನೇ ಅಂಕೆ ಇದು ಎಡದಿಂದ 3ನೇ ಅಂಕೆ 3 ಬಂತು ಆನಂತರ ಬಲದಿಂದ 4ನೇ ಅಂಕೆ 1 2 3 4 5 ಬಂತು ಇವುಗಳನ್ನ ಮೊತ್ತ ಅಂದ್ರೆ ಕೂಡಿಸ್ಬೇಕು ಈಗ ಇದನ್ನು ಪ್ಲಸ್ ಮಾಡಿರಿ 8 ಆಗ್ತೈತಿ ಆನ್ಸರ್ ಸಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲೇನು ಮಾಡ್ಬೇಕು S19 L12 O15 H8 B2 K11 D4 ಇದ್ರ ನಡುವೆ ಡಿಫ್ರೆನ್ಸ್ ತೆಗೀರಿ ಇದ್ರ ನಡುವೆ ಗ್ಯಾಪ 7 ಬರತೈತಿ ಇದ್ರ ನಡುವೆ ಗ್ಯಾಪ್ ಎಷ್ಟು ಬರತೈತಿ 3 ಬರತೈತಿ ಇದ್ರ ನಡುವೆ ಗ್ಯಾಪ ಇದು 7 ಬರ್ತೈತಿ 15 ಇದು 7 ಬರತೈತಿ ಇಲ್ಲಿ ಗ್ಯಾಪ್ ಎಷ್ಟು ಬರತೈತಿ 6 ಬರತೈತಿ ಇದ್ರ ನಡುವೆ ಗ್ಯಾಪ್ ಎಷ್ಟು ಬರತೈತಿ ಇಲ್ಲಿ 7 ಬರತೈತಿ ಹಾಗಾದ್ರೆ ಇದೊಂದು ಗ್ಯಾಪ್ ನಮ್ಗೆ ಡಿಫ್ರೆನ್ಸ್ ಬರತೈತಿ 6 ಬರತೈತಿ ಎಲ್ಲಾದರೂ 7 ಬರತೈತಿ ಅಂದ್ರೆ ಆನ್ಸರ್ ಸಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇಂಥ ಕ್ವಶನ್ದಾಗ ಡಿಫ್ರೆನ್ಸ್ ತೆಗಿಬೇಕು ನಾವು ಇಲ್ಲಿ ನೋಡ್ರಿ ಇದರಿಂದ ಡಿಫ್ರೆನ್ಸ್ ಎಷ್ಟೈತಿ 61 62 1 ಹೆಚ್ಚಾಗೈತಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು 2 ಹೆಚ್ಚಾಯ್ತು ಇಲ್ಲಿಂದ ಇಲ್ಲಿಗೆ
ಇಲ್ಲಿಂದ ಇಲ್ಲಿಗೆ 3 ಹೆಚ್ಚಾಗಬೇಕು ಅಂದ್ಕೊಂಡಿದ್ನೆ. +3 ಮಾಡಿರಿ. 564 + 3 567 ಆಗ್ತೈತಿ. ಐತೇನು ಆನ್ಸರ್ದಾಗ? ಐತಿ. ಆನ್ಸರ್ ಐತಿ. ಇಷ್ಟೇ. ಅದಕ್ಕೆ ಇನ್ನು +4 ಮಾಡಿರಿ. +4 ಮಾಡಿದಾಗ ಇದಕ್ಕೆ +4 ಮಾಡಿರಿ. ಇಲ್ಲಿ 1 7 ಹಂಗಾದ್ರೆ ನಮ್ಗೆ ಇಲ್ಲಿ ಬಂದೈತಿ. ನೆಕ್ಸ್ಟ್ ಅದು ಆನ್ಸರ್ 571 ಬಂದೈತಿ. ನೆಕ್ಸ್ಟ್ ಓಕೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ದಾಗ ಏನು ಹೇಳೋಣ, 7 ಪೆಟ್ಟಿಗೆಗಳಿದಾವೆ. ಹಂಗಾದ್ರೆ ನಾನು 1 2 3 4 5 6 7 ಇಂಥವು ಸ್ಪೀಡಾಗೆ ಮಾಡ್ಬೇಕು ಭಾಳ, ಆದರೆ ಕ್ರಮದಲ್ಲಿಲ್ಲ. ಡಿ ಯ ಮೇಲೆ ಸಿ ಮಾತ್ರ ಕುಳಿತಿದ್ದಾನೆ. ಡಿ ಯ ಮೇಲೆ ಸಿ ಮಾತ್ರ ಕುಳಿತಿದ್ದಾನೆ. ಅದಕ್ಕಾಗಿ ಡಿಯನ್ನು 6ನೇ ಸ್ಥಾನದಾಗ ಬರ್ಕೊಂಡು ಡಿ ಮೇಲೆ ಸಿ ಒಬ್ಬ ಕುಂತಾನೆ. ಡಿ ಮತ್ತು ಇ ನಡುವೆ ಕೇವಲ 2 ಪೆಟ್ಟಿಗೆಗಳನ್ನು ಇಡಲಾಗಿದೆ. ಡಿ ಮತ್ತು ಇ ನಡುವೆ ಡಿ ಮತ್ತು ಇ ನಡುವೆ ಎ ಅನ್ನು ಇಲ್ಲಿ ಇಡ್ತೀವಿ. 2 ಪೆಟ್ಟಿಗೆ ಇಡಕ್ಕೆ ಜಾಗ ಐತಿ ಅಂತ ಹೇಳತ್ತ. ನಾವು 2 ಪೆಟ್ಟಿಗೆ ಇಡ್ಬೋದು ಅಂತ ಹೇಳ. ಆದರೆ ಇಲ್ಲಿ ಇ ಬಂತು. ಈಗ ನೋಡ್ರಿ, ಬಿ ಯ ಕೆಳಗೆ ಎ ಮಾತ್ರ ಇರುತ್ತದೆ. ಅಂದ್ರೆ ಎ ಮಾತ್ರ ಇರುತ್ತೆ. ಅಂದರೆ ಎ ಇಲ್ಲೇ ಬರಬೇಕು, ಬಿ ಇಲ್ಲಿ ಬರ್ತೈತಿ. ಇ ಯ ತಕ್ಷಣದ ಮೇಲೆ ಎಫ್ ಅನ್ನು ಇಡಲಾಗಿಲ್ಲ. ಇ ಯ ತಕ್ಷಣದ ಮೇಲೆ ಎಫ್ ಇಡಕ್ಕೆ ಬರಂಗಿಲ್ಲ. ಹಾಗಾದ್ರೆ ಎಫ್ನ ಇಲ್ಲೇ ಕುಣಿಸ್ಬೇಕು ನಾ. ಹಾಗಾದರೆ ಇನ್ನೊಂದು ಜಾಗ ಎಲ್ಲೈತಿ? ಈಗೇನು ಕೇಳೋಣ. ಹಾಗಾದರೆ ಬಿ ಮತ್ತು ಎಫ್ನ ನಡುವೆ ಎಷ್ಟು ಜನ ಕುಂತಾರೆ ನೋಡ್ರಿ. ಬಿ ಇಲ್ಲೈತಿ, ಎಫ್ ಇಲ್ಲೈತಿ. ಹಂಗಾರೆ ಬಿ ಮತ್ತು ಎಫ್ ನಡುವೆ ಎಷ್ಟು ಜನ ಕುಂತಾರೋ? ಇಲ್ಲೊಂದು ಎಫ್, ಇಲ್ಲಿ ಬಿ. ಹಾಗಾದರೆ ಇದು 1 ಇದು 2 ಜನ ಕುಂತಾರ ನಂಗೆ ಅರ್ಥ. ಆನ್ಸರ 2 ಆಗ್ತದೆ. ಇಲ್ಲಿ ಯಾವ್ದು ಉಳ್ದೈತಿ ನೋಡ್ರಿ? ಎಫ್ ಉಳ್ದೈತಿ, ಇ ಎಫ್, ಜಿ ಉಳ್ದೈತಿ. ಜಿನ ಇಲ್ಲಿ ಕುಣಿಸ್ತೀವಿ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ದಾಗ ಏನು ಹೇಳೋಣ. ಓಕೆ, ಇದನ್ನ ಇಲ್ಲಿ ನೋಡ್ರಿ, ಪ್ಲಸ್ ಇದು ಮೈನಸ್ ಮಾಡ್ಯಾನು, ಇಂಟು ಇದು ಡಿವೈಡ್ ಬೈ ಮಾಡ್ಯಾನು. ಓಕೆ, 7 × 4 -20 + 72 / 6. ಓಕೆ, ಪಟ ಮಾಡೇ ಬಿಡೋದು. 6 12. ಓಕೆ, ಇಲ್ಲಿ 7 4 28. 28ರಾಗ 20 ಹೋದ್ರೆ ಎಷ್ಟು ಉಳಿತೈತಿ? 8 ಉಳಿತೈತಿ. 8 + 12 = 20. ಆನ್ಸರ್ 20. ಇಷ್ಟ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಈ ಕ್ವಶನ್ದಾಗ ಏನು ಮಾಡ್ಯಾನ? ಇದು ನೋಡ್ರಿ, 122 ಐತಿ. ಅಲ್ಲಿಂದ ಎಲ್ಲಿ ಹೋಗ್ಯಾನ? 101 ಮೈನಸ್ ಮಾಡ್ರಿ. 2ರಾಗ 1 ಹೋದ್ರೆ 1, 2ರಾಗ 1 2. ಓಕೆ, 21 ಬಂತು. ಈಗ 101ರಾಗ 82 ತೆಗೀರಿ. 11ರಾಗ 2 ತೆಗೆದ್ರೆ 9 ಉಳಿತು, 1 ಉಳಿತು. ಅಂದ್ರೆ 19. ಇಲ್ಲಿ ಏನು ಮಾಡಕತ್ತಾನು? -2 ಮಾಡ್ಯಾನ. ಇನ್ನು -2 ಮಾಡಿರಿ, ಎಷ್ಟು ಬರ್ತೈತಿ? 17 ಬರ್ತೈತಿ. 17. 82ದಾಗ ಇಲ್ಲಿ 17 ಬಂತು. 17 ಮೈನಸ್ ಮಾಡಿ ಇನ್ನು ಇಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು ನಾವು? 15 ಮೈನಸ್ ಮಾಡ್ಬೇಕು. ಅಂದ್ರೆ 65ರಾಗ 15 ತೆಗಿಬೇಕು. ಇದು 0 50 ಬಂತು. ಈಗ 50 ಇರೋದು ಯಾವ್ದೈತಿ? ಇಲ್ಲೊಂದೈತಿ, ಇಲ್ಲೊಂದೈತಿ. 2 ಆಪ್ಷನ್ ಅದು. ಇವು 2 ಆಪ್ಷನ್ ಕ್ಯಾನ್ಸಲ್ ಆದವು. ಈಗ ನಮಗೆ ನೆಕ್ಸ್ಟ್ ಯಾವ್ದು ನೋಡಬೇಕು? ಇಲ್ಲಿ ಐತಿ, ಎಲ್ಲೈತಿ. ಓಕೆ, ಈಗ ಇದನ್ನು ನೋಡ್ರಿ. Y25, U21, Q17, M13. ಇಲ್ಲಿ ಎಷ್ಟು ಬರೋಕ್ಕಿತ್ತು? -4. ಇಲ್ಲಿ -4, ಇಲ್ಲಿ -4 ಮತ್ತು -4 ಮಾಡಿರಿ, 9 ಬರ್ತೈತಿ. 9 ಈಸ್ ನಥಿಂಗ್ ಬಟ್ I ಇರೋದು ಯಾವುದು? ಇದು ಆಪ್ಷನ್ ಸಿ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ದಾಗ 7 ಜನರದವರು ಉತ್ತರಕ್ಕೆ ಮುಖ ಮಾಡಿ ಸಾಲಾಗಿ ಕುಳಿತಿದ್ದಾರೆ. 7 ಜನರನ್ನ ಒಂದು ಗೆರೆ ಒಳಗೆ ಕುಣಿಸೋಣ. ಇಡೋಣ ಇಲ್ಲಿ ಲೈನ್ದಾಗ. ಓಕೆ, ಇವು 1 2 3 4 5 6 7 ಮಂದಿ ಇದ್ದಾರೆ ಅಂತ ತಿಳ್ಕೊರಿ. ಇಲ್ಲೇನು ಹೇಳೋಣ? I ಮತ್ತು S ನಡುವೆ ಕೇವಲ 3 ಜನರು ಕುಳಿತಿದ್ದಾರೆ. I ಮತ್ತು S ನಡುವೆ ಕೇವಲ 3 ಜನ ಕುಂತಾರು. ಎಸ್ನ ತಕ್ಷಣ ಎಡಭಾಗದಲ್ಲಿ M ಕುಳಿತಿದ್ದಾನೆ. ಎಸ್ನ ತಕ್ಷಣ ಎಡಭಾಗದಾಗ ಅಂದ್ರೆ ಎಸ್ನ ಈ ಕಡೆ ಇಲ್ಲಿ M ಕುಂತಾನು. ಇಲ್ಲಿ ಏನು ಕುಂತಾರು? ಇಲ್ಲಿ M ಕುಂತಾನು. ಹೆಚ್ಚಿನ ಬಲಭಾಗದಲ್ಲಿ ಯಾರು ಕುಂತಿಲ್ಲ. ಹೆಚ್ಚಿನ ಬಲಭಾಗದಾಗ ಯಾರು ಕುಂತಿಲ್ಲ ಅಂದ್ರೆ ಹೆಚ್ಚಿನ ಬಲ ಈ ಕಡೆ ಬರ್ತೈತಿ, ಇದು ಎಡ ಆಗ್ತೈತಿ. ಅಂದರೆ ಹೆಚ್ಚಿನ ಲಾಸ್ಟಿಗೆ ಕುಣಿಸ್ತೀನಿ ನಾನು. ಅನಂತರ H ಮತ್ತು Mನ ನಡುವೆ ಕೇವಲ 2 ಕುಳಿತಿದ್ದಾರೆ. H ಮತ್ತು Mನ ನಡುವೆ ಇಲ್ಲಿ ಒಂದು ಪ್ಲೇಸ್ ಬಿಟ್ಟು
ಹೆಚ್ನ ಮತ್ತು ಎಮ್ನ ನಡುವೆ ಎರಡು ಪ್ಲೇಸ್ ಬಿಟ್ಟು ಕುಂಡಿಸ್ಬೇಕು. ಹೆಚ್ ಮತ್ತು ಎಮ್ ನಡುವೆ ಇಬ್ಬರು ಕುಂತಾರಂತ. ಇಲ್ಲೊಂದು ಪ್ಲೇಸನ್ನು ಬಿಟ್ರಿ, ಇಲ್ಲೊಂದು ಪ್ಲೇಸ್ ಬಿಟ್ರಿ, ಇಲ್ಲಿ ಎಮ್ ಕುಂತ. ಇಲ್ಲಿ ಎಮ್ ಕುಂತಂದ್ರೆ ಈ ಕಂಡೀಷನ್ ತುಂಬ್ಕೊರಿ. ಇಲ್ಲಿ ಎಸ್ ಕುಂತ, ಇಲ್ಲಿ ಎಸ್ ಕುಂತಂದ್ರೆ ಇಲ್ಲಿ ಎರಡು ಪ್ಲೇಸ್ ಬಿಟ್ಟ ಆಯ್ ಕುಂತ. ಆಯ್ತು, ನಮಗೆ ಈ ಕಂಡೀಷನ್ ಕುಲ್ಲ ಆತಿ. ಈ ಕಂಡೀಷನ್ ಮುಗೀತು ನಮಗೆ. ಈಗ ನೆಕ್ಸ್ಟ್ ಓದೋಣ. ಇನ್ನೇನು ಹೇಳೋಣ? ಎಲ್ನ ತಕ್ಷಣದ ಬಲಭಾಗದಲ್ಲಿ ಕೆ ಕುಳಿತಿದ್ದಾನೆ. ಎಲ್ನ ತಕ್ಷಣದ ಬಲಭಾಗದಲ್ಲಿ ಎಲ್ನ ತಕ್ಷಣ ಬಲಭಾಗದ ಕೆ ಕುಂತಾನೆ. ಹಂಗಾದ್ರೆ ಇಲ್ಲಿ ಬರ್ಬೇಕು. ಹಾಗಾದ್ರೆ ಇವು ಎರಡು ಜಾಗ ಕುಣಿಸ್ಬೇಕು ನಾವು. ಮತ್ತೆ ಇಲ್ಲಿ ಜಾಗ ಇಲ್ಲ ಅವ್ನು ಕುಣ್ಸಕ್ಕೆ. ಹಾಗಾದ್ರೆ ನಾನು ಇಲ್ಲಿ ಎಲ್ನ ಕುಣಿಸ್ತೀನಿ, ಇಲ್ಲಿ ಕೆ ಅನ್ನು ಕುಣಿಸ್ತೀನಿ. ಹಾಗಾದ್ರೆ ಎಲ್ನ ತಕ್ಷಣ ಬಲಭಾಗದಲ್ಲಿ ಕೆ ಕುಳಿತಿದ್ದಾನೆ. ಹಾಗಾದರೆ ಜಿ ಮತ್ತು ಕೆ ನಡುವೆ ಎಷ್ಟು ಜನ ಅದಾರ? ಜಿ ಮತ್ತು ಕೆ ನಡುವೆ ಜಿನ ಎಲ್ಲಿ ಕುಣಿಸ್ಬೇಕು ನಾನೀಗ? ಇದು ಒಂದು ಜಿ ಇಲ್ಲಿ ಕುಂತ. ಜಿ ಮತ್ತು ಕೆ ನಡುವೆ ಎಷ್ಟು ಜನ ಅದಾರ ಅಂತ ಕೇಳತ್ತಾನ. ಇಲ್ಲಿ ಜೆ ಐತಿ, ಇಲ್ಲಿ ಕೆ ಐತಿ, 2 ಜನ ಕುಂತಾರು. ಹಾಗಾಗಿ ಆನ್ಸರ್ ಏನಾಗ್ತೈತಿ? 2. ಡಿ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. 16ನೇ ಕ್ವಶನ್ದಾಗ ಇದನ್ನ H8 N14 N14 U21 K11 17 D4 J10 ಗ್ಯಾಪ್ ತೆಗಿಲ್ ಪಟ. ಇಲ್ಲಿ 4 ಬರಂಗಿಲ್ಲ, 6 ಬರ್ತೈತಿ. 6 ಹೆಚ್ಚಾತು. ಇಲ್ಲಿ ಎಷ್ಟು ಹೆಚ್ಚಾತು? 7 ಹೆಚ್ಚಾತು. ಇಲ್ಲಿ ಎಷ್ಟು ಹೆಚ್ಚಾಗ್ತೈತಿ? ಇಲ್ಲಿ 6 ಹೆಚ್ಚಾಗ್ತೈತಿ. ಇಲ್ಲಿ 6 ಹೆಚ್ಚಾಗ್ತೈತಿ. ಹಂಗಾದ್ರೆ ಇದು ಡಿಫ್ರೆಂಟ್ ಐತಿ. ಇದು ಡಿಫ್ರೆಂಟ್ ಐತಿ ಅಂದ್ರೆ ನಮ್ಗೆ ಬಿನ ಡಿಫ್ರೆಂಟ್ ಐತಿ ಅನ್ನಂಗೆ ಅರ್ಥ. ಗುಂಪಿಗೆ ಪದ ತೆಗಿಬೇಕಷ್ಟೇ. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಂಗ್ಲೀಷ್ ವರ್ಣಮಾಲಾ ಕ್ರಮದ ಆಧಾರದ ಮೇಲೆ ಇದನ್ನು ಬರ್ಕೊಳ್ರಿ. C3 H8 R18 X24 H8 M13 X24 D4 ಗ್ಯಾಪ್ ತೆಗಿರಿ. ಇಲ್ಲಿ ಪ್ಲಸ್ ಪೈ ಮಾಡಿದ 8 13 ಪ್ಲಸ್ ಇಲ್ಲಿ ಪೈ ಮಾಡಿದ 18ಕ್ಕೆ ಪ್ಲಸ್ 6 ಮಾಡಿದ, ಇಲ್ಲಿ ಪ್ಲಸ್ 6 ಮಾಡಿದ. ಓಕೆ, ಈಗ ನಾನೇನು ಮಾಡ್ತೀನಿ? ಇದಕ್ಕೆ 6 ಮಾಡ್ತೀನಿ. ಪ್ಲಸ್ 6 ಮಾಡಿರಿ. N14ಗೆ 6 ಮಾಡಿದ್ರೆ 20 ಈಸ್ ನಥಿಂಗ್ ಬಟ್ ಟಿ ಇರೋದು ಲಾಸ್ಟ್ ಯಾವ್ದೈತಿ ನೋಡ್ರಿ. ಟಿ ಇರೋದು ಯಾವ್ದೈತಿ? ಇದು ಒಂದು ಐತಿ. ಹಾಗಾದ್ರೆ ಇದು ಆನ್ಸರ್ ನಮ್ಗೆ. ಇಟ್ಟು ಹಾಕಿ ಮುಂದೆ ಹೋಗ್ಬೋದು, ನೀವು ಗೊತ್ತಿತ್ತು, ಪಕ್ಕ ಗೊತ್ತಿರ್ಬೋದು. ಈಗ ಇದನ್ನು ಎಲ್ಲದು ಕಂಡಿಡಿ ನೀವು. ಎಲ್ ಅಂದ್ರೆ 12ಕ್ಕೆ ಪ್ಲಸ್ 5 ಮಾಡಿರಿ. ಪ್ಲಸ್ 5 ಮಾಡಿದಾಗ 17 ಆಯ್ತು. 17 ಈಸ್ ನಥಿಂಗ್ ಬಟ್ ಕ್ಯೂ ಎಲ್ಲಿ ಐತಿ ನೋಡ್ರಿ. ಓಕೆ, ಒಂದೇದಕ್ಕೆ ಕ್ಯೂ ಕೊಟ್ಟಾನ. ಎಲ್ಲಾದ್ರೂ ಕ್ಯೂ ಐತಿ. ಇನ್ನೂ ನಿಮ್ಗೆ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ ಹೆಚ್ ಇದು ನೋಡ್ರಿ. H8 ಪ್ಲಸ್ 6 14 ಆಗ್ತೈತಿ. 14 ಈಸ್ ನಥಿಂಗ್ ಬಟ್ ಎನ್ ಐತಿ ಇಲ್ಲಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ದಾಗ 18 23 17 24 16 ಎಕ್ಸ್. ಇಲ್ಲಿ ನೋಡ್ರಿ, ಈ ಕ್ವಶನ್ ಭಾಳ ಈಜಿ ಐತಿ ನೋಡ್ರಿ. ಇಲ್ಲಿ 18ರಿಂದ 17 ಹೋತು, 17ರಿಂದ 16 ಬಂತು, ಒಂದು ಕಡಿಮೆ ಆಗೈತಿ. ಇಲ್ಲಿ 23ರಿಂದ 24 25 ಅಷ್ಟೇ. 25 ಆನ್ಸರ್ದಾಗ ಐತಿ. ಇಷ್ಟೇ ಇರೋದು. ಅಂಥವ್ರು ನೋಡಿದ ಪಟ್ನ ಒಂದು ಹೆಚ್ಚ ಒಂದು ಕಡಿಮೆ ಇತ್ತಂದ್ರೆ ಒಂದು ಬಿಟ್ಟು ಒಂದನ್ನು ಚೆಕ್ ಮಾಡ್ಬೇಕು ಯಾವಾಗಲೂ. ಓಕೆ, 7 ಪೆಟ್ಟಿಗಳಿದಾವೆ. ಓಕೆ, 1 2 3 4 5 6 7. ಇದು ನಂಬರ್ ಹಾಕೋಲಿಲ್ಲ ಅಂದ್ರೂ ನಡಿತೈತಿ. ನಾವು ಹಂಗೆ ಬಿಡಿಸ್ಬೋದು. ಆ್ಯಕ್ಚುಲಿ ಹಂಗೆ ಬಿಡಿಸಿದ್ರು ನಮ್ಗೆ ಬರ್ತೈತೆ ಆನ್ಸರ. ಬಟ್ ಥಿಂಕಿಂಗ್ ಇದು ನಂಬರ್ ಹಾಕಿ ಮಾಡಿರೋ ಅಂದ್ರೆ ಜಲ್ದಿ ಅಂದ್ರೆ ನಿಮಗೆ ತಪ್ಪಾಗೋ ಚಾನ್ಸಸ್ ಕಡಿಮೆ ಇರ್ತೈತಿ. ಅದಕ್ಕಾಗಿ ನಾನು ನಿಮ್ಗೆ ನಂಬರ್ ಹಾಕಿ ಬಿಡಿಸೋಕೆ ಟ್ರೈ ಮಾಡಿಸ್ತಾನೆ. ಈಗ ನೋಡಿರಿ, ಆದರೆ ಸಿಯ ಮೇಲೆ ಡಿ ಮಾತ್ರ ಇರುತ್ತದೆ. ಸಿಯ ಮೇಲೆ ಡಿ ಮಾತ್ರ ಇರುತ್ತದೆ. ಸಿ ಮತ್ತು ಎಮ್ನ ನಡುವೆ ಇ ಮಾತ್ರ ಇರುತ್ತದೆ. ಸಿ ಮತ್ತು ಎಮ್ನ ನಡುವೆ ಇ ಮಾತ್ರ ಇರುತ್ತದೆ. ಇರ್ತೈತಿ. ಸಿ ಮತ್ತು ಎಮ್ ನಡುವೆ ಇ ಮಾತ್ರ ಇರ್ತೈತಿ. ಎನ್ನ ಕೆಳಗೆ ಪಿ ಮಾತ್ರ ಇರುತ್ತದೆ. ಎನ್ನ ಕೆಳಗೆ ಪಿ ಮಾತ್ರ ಇರ್ತೈತಿ. ಓಕೆ, ಹಾಗಾದರೆ ಓ ಮತ್ತು ಪಿಯ ನಡುವೆ ಯಾರದಾರು? ಇಲ್ಲಿ ಓನ್ ಬೈತೀನಿ, ಯಾಕೆ ಓ ಅಂದ ಉಳಿದೈತಿಲ್ಲ. ಓ ಮತ್ತು ಪಿ ನಡುವೆ ಯಾರದಾರು ಅಂತ ಕೇಳೋದಾನ. ಇಲ್ಲಿ ಓ ಐತಿ, ಇಲ್ಲಿ ಪಿ ಐತಿ, ಇದ್ರ ನಡುವೆ ಇರೋದು ಎನ್ನ. ಹಾಗಾದ್ರೆ ಎಷ್ಟು ಮಂದಿ ಇದಾರೆ? ಎಷ್ಟು ಪೆಟ್ಟಿಗೆಗಳಿದಾವೆ? ಒಂದು ಪೆಟ್ಟಿಗೆ ಐತಿ. ಹಾಗಾದ್ರೆ ಆನ್ಸರ್ ಏನಾಗ್ತೈತಿ ನಮ್ಗೆ? ಡಿ ಆಗ್ತದೆ. ಒಂದು ಪೆಟ್ಟಿಗೆ ಐತಿ. ಒಂದು ಲೈನರ್ ಕ್ವಶನ್ ಇದು. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಇಂಥ ಕ್ವಶನ್ ದೊಡ್ಡ ಟೈಮ್ ತಿನ್ನೋವಂಥ ಕ್ವಶನ್ ಇರ್ತಾವೆ. ಬೇಕಾದ್ರೆ ನೀವು ಸ್ಕಿಪ್ ಮಾಡಿ ಹೋಗ್ರಿ, ಆಮೇಲೆ ಲಾಸ್ಟಿಗೆ ಬಿಡಿಸ್ರಿ ಯಾವಾಗಲೂ. ಓಕೆ, ಲಕ್ಷ್ಮಣ ಎ ಬಿಂದುವಿನಿಂದ ಹೊರಟನು. ನಾನು ಎ ಬಿಂದುವಿನಿಂದ ಬರ್ಕೋತೀನಿ, ಪಾಯಿಂಟ್ ಇಟ್ಕೋತೀನಿ.
ದಕ್ಷಿಣಕ್ಕೆ 7 ಕಿಲೋಮೀಟ್ರ್ ಹೋಗ್ತಾನೆ. ಓಕೆ, ದಕ್ಷಿಣಕ್ಕೆ ಹೋಗ್ತಾನಲ್ಲ, ನಾನೊಂದಿಟ್ಟ ಇದನ್ನು ಮ್ಯಾಲೆ ತೊಗೋತೀನಿ. ಇಟ್ಟ ಪಾಯಿಂಟನ್ನು ಮ್ಯಾಲೆ ತೊಗೋತೀನಿ. ದಕ್ಷಿಣಕ್ಕೆ ಹೋಗ್ತಾನಂದ್ರೆ ಇಲ್ಲಿ ಎ ಬರ್ಕೋತೀನಿ. ಇಲ್ಲಿ ಎ, ಇಲ್ಲಿಂದ ದಕ್ಷಿಣಕ್ಕೆ ಹೋಗ್ತಾನೆ. ಎಷ್ಟು? 7 ಕಿಲೋಮೀಟ್ರ್ ಅಂದ. 7 ಕಿಲೋಮೀಟ್ರ್ ಇಟ್ಟ ಬರ್ಕೋತೀನಿ ಸಣ್ಣದು. ನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟ್ರ್ ಹೋಗ್ತಾನೆ. ಬಲ ಈ ಕಡೆ ಆಗ್ತೈತೆ ಅವು, ಹಾಗಾದ್ರೆ ಈ ಕಡೆ 8 ಕಿಲೋಮೀಟ್ರ್ ಬರ್ತಾನೆ. ಒಂದು ಸ್ವಲ್ಪ ದೊಡ್ಡ ತೊಗೊಳೋದಕ್ಕನು ಇದು 8 ಆಯ್ತು. ಆನಂತರ ಮತ್ತೆ ಬಲಕ್ಕೆ ತಿರುಗಿ 9 ಕಿಲೋಮೀಟ್ರ್ ಹೋಗ್ತಾನೆ. ಮತ್ತೆ ಬಲಕ್ಕೆ ಹೋಗ್ತಾನು, ಮತ್ತು 9 ಕಿಲೋಮೀಟ್ರ್, 7ಕ್ಕಿಂತ ದೊಡ್ಡದು. ಇಲ್ಲಿ 9 ಕಿಲೋಮೀಟ್ರ್ ಬಂದ. ನಂತರ ಮತ್ತೊಂದು ಬಲ ತಿರುಗಿ ಮತ್ತೆ 9 ಕಿಲೋಮೀಟ್ರ್ ಬರ್ತಾನೆ. ಹಾಗಾದರೆ ಇಲ್ಲಿ ಬರ್ತಾನೆ. ಓಕೆ, ಇದು ಇಲ್ಲಿ ಬಂದು ಮತ್ತೆ 9 ಕಿಲೋಮೀಟ್ರ್. ಓಕೆ, ಆನಂತರ ಮತ್ತೆ ಅಂತಿಮ ಬಲಕ್ಕೆ ಮತ್ತೆ ಬಲಕ್ಕೆ ತಿರುಗ್ತಾನು, ಮತ್ತು ಅಂತಿಮ ಬಲ 2 ಕಿಲೋಮೀಟ್ರ್ ಬರ್ತಾನೆ. ಇಲ್ಲಿ ಬಂದು ಸೇರಿದ. ಅಂದ್ರೆ 7 + 2 ಅಂದರೆ ಇದು 2 ಆತಂದ್ರೆ 9 ಆಗ್ತೈತಿಲ್ಲ ನಮಗೆ. ಇದು ಟೋಟಲ್ ಸಮ. ಹಂಗಾದ್ರೆ ಇಲ್ಲಿದ್ದು ಡಿಸ್ಟೆನ್ಸ್ ಎಷ್ಟು ಅಂತ ಕೇಳತ್ತಾನೆ ನೋಡ್ರಿ. ಯಾವ ದಿಕ್ಕಿನಲ್ಲಿ ಚಲಿಸ್ಬೇಕು, ಎಷ್ಟು? ಇಲ್ಲಿ 8 ಐತಿ, ಇಲ್ಲಿ ಇದು 9 ಐತಿ. ಎಷ್ಟು ಸೇರಿಸ್ಬೇಕು? 1 ಸೇರಿಸ್ಬೇಕು. 1 ಆದಾಗ 9 ಆಗತ್ತಲ್ಲ. ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಇದು 9 ಐತಿ, ಇದು ಸಮಾನಾಂತರ ಇದಕ್ಕೊಂದು ಗೆಳೆಯರಿ ಎಷ್ಟ? ಇದು 1 ಸೇರಿಸಿದಾಗ 9 ಆಗ್ತೈತಿ. ಅಂದ್ರೆ 1 ಕಿಲೋಮೀಟ್ರ್ ಡಿಫ್ರೆನ್ಸ್ ಐತಿ ಅನ್ನಂಗೆ ಅರ್ಥ. 1 ಕಿಲೋಮೀಟ್ರ್ ಇಲ್ಲಿ ಐತಿ ನೋಡ್ರಿ, ಸೀದಾಗೈತಿ, ಮತ್ತೆ ಇಲ್ಲಿ ಇಲ್ಲ. ಅದು ವೆಸ್ಟಕ್ಕೆ ಹೊಂಟೈತಿ ಅಷ್ಟೆ. ಅಂದರೆ ಈ ಕಡೆ ಹೋಗ್ಬೇಕು, ವೆಸ್ಟಕ್ಕೆ ಡಿಫ್ರೆನ್ಸ್ ಆಯ್ತು. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಈ ಕ್ವೆಶನ್ದಾಗ ಇದು 11 ಐತಿ, 8 ಐತಿ. 11 ಅನಂತರ -8 ಮಾಡಿದಾಗ ಎಷ್ಟು ಬರ್ತೈತಿ ನಮಗೆ? 3 ಬರ್ತೈತಿ. ಹಂಗಾದ್ರೆ ಇಲ್ಲಿ 25 ಐತಿ, ಇಲ್ಲಿ 22, ಇಲ್ಲಿ -3 ಮಾಡ್ಯಾನ. ಹಂಗಾದ್ರೆ 17 3 ತೆಗೀರಿ, 14 ಬರ್ತೈತಿ. ಆನ್ಸರ್ದಾಗ 14 ಇರುವಂಥವು ಯಾವ್ದು ನೋಡ್ರಿ? ಇವೆರಡು ಅದಾವೆ, ಇವೆರಡು ಕ್ಯಾನ್ಸಲ್ ಆದವು. ಇಲ್ಲಿ ನೋಡ್ರಿ, ಇಲ್ಲೂ ಡಬ್ಲ್ಯೂ ಐತಿ, ಇಲ್ಲೂ ಡಬ್ಲ್ಯೂ ಐತಿ. ಇದನ್ನು ತೊಗೊಂಗಿಲ್ಲ ನಾವು, ಇದನ್ನು ತೊಗೊಳ್ರಿ. ಈ 1ನೇದು ಕಂಡಿಡ್ರಿ. ಇಲ್ಲಿ F ಐತಿ, ಇಲ್ಲಿ K ಐತಿ. F6, K11. ಇನ್ಕ್ರೀಸ್ ಎಷ್ಟು ಆತು? 5 ಆತು. ಹಂಗಾದ್ರೆ ಓಕೆ 5 ಇನ್ಕ್ರೀಸ್ ಮಾಡಿ O15 + 5 20. 20 ಈಸ್ ನಥಿಂಗ್ ಬಟ್ ಟಿ. ಟಿ ಇರೋದು ಆನ್ಸರ್ ಯಾವ್ದು ನೋಡ್ರಿ? ಟಿ ಇರೋದು ಡಿದಾಗ ಐತಿ. ಆನ್ಸರ್ ಡಿ, ಆನ್ಸರ್ TW. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇದು ಸಿಲೋಲಿಸಮ್ಸ. ಇವತ್ತನ್ನ ನಾವು ನಿಮ್ಗೆ ಪ್ರತಿ ಸಲ ಹೇಳಿದಂಗೆ ಆಲಿದ್ದದ್ದು ಎಲ್ಲ ಒಳಗೆ ತೊಗೋತೀವಿ. ಸಮ್ ಅಂತ ಬಂದಾಗ 2 ಹಿಂಗೆ ತೊಗೋತೀವಿ. ನಾಟ್ ಅಂತ ಕೊಟ್ಟಾಗ ಅವು 2 ನಡುವೆ ನಾಟ್ ಅಂತ ಹಿಂಗೆ ಗುರ್ತ ಮಾಡ್ತೀವಿ. ಓಕೆ, ಈಗ ನೋಡ್ರಿ ಏನು ಕೊಟ್ಟಾನ? ಆಲ್ ಬ್ರಿಕ್ಸ್ ಆರ್ ಸ್ಪೂನ್ಸ್ ಹೇಳ್ಯಾನ. ಎಲ್ಲ ಬ್ರಿಕ್ಸ್ ಏನದಾವು? ಸ್ಪೂನ್ಸ್ ಅದಾವು ಅಂತ ಹೇಳ್ತಾನೆ. ಆಯ್ತು, ಇದನ್ನ ಎಸ್ ಅಂತ ಬರ್ಕೋತೇನೆ ನಾನು. ಈಗ ನೆಕ್ಸ್ಟ್ ಏನು ಹೇಳ್ಯಾನ? ನೋ ಬ್ರಿಕ್ ಈಸ್ ಕ್ರಿಕೆಟ್. ಯಾವ ಬ್ರಿಕ್ ಕ್ರಿಕೆಟ್ ಅಲ್ಲ ಅಂತ ಹೇಳ್ತಾನೆ. ಯಾವ ಬ್ರಿಕ್ ಕ್ರಿಕೆಟ್ ಅಲ್ಲ ಅಂತ ಹೇಳ್ತಾನೆ. ಓಕೆ, ಈಗ ನೆಕ್ಸ್ಟ್ ಕನ್ಕ್ಲೂಷನ್ದಾಗ ಏನು ಹೇಳ್ತಾನೆ? ಸಮ್ ಕ್ರಿಕೆಟ್ಸ್ ಆರ್ ಸ್ಪೂನ್ಸ್ ಅಂತ ಹೇಳ್ತಾನೆ. ಇಲ್ಲೇನು ಹೇಳ್ತಾನು? ಇವು ಕ್ರಿಕೆಟ್ ಅದಾವಲ್ಲ, ಇವು ಪೂಲ್ಸ್ ಅದಾವು ಅಂತ ಹೇಳ್ತಾನೆ. ಬಟ್ ಅಲ್ಲಿ ನಾಟ್ ಅಂತ ಮೆನ್ಷನ್ ಐತೆ. ಹಾಗಾಗಿ ಇದು ಹಿಂಗೆ ತೋರ್ಸೈತೆ ಅಂತ ಹೇಳ್ತಾನೆ. ಬಟ್ ನಮ್ಗೆ ಹಂಗೆ ತೋರ್ಸಾತಿಲ್ಲ. ಹಾಗಾಗಿ ಇದು ಏನಾಗೈತಿ? 1ನೇದು ತಪ್ಪಾಗ್ತದೆ. ಇನ್ನು ಆಲ್ ಸ್ಪೂನ್ಸ್ ಆರ್ ಕ್ರಿಕೆಟ್ ಅಂತ ಹೇಳ್ತಾನೆ. ಇವೆಲ್ಲ ಸ್ಪೂನ್ಸು ಕ್ರಿಕೆಟ್ ಒಳಗೆ ಅದಾವು ಅಂತ ಹೇಳ್ತಾನೆ. ಬಟ್ ಇಲ್ಲಿ ನಾಟ್ ಸಿಂಬಲ್ ಐತಿ. ನಾಟ್ ಸಿಂಬಲ್ ಇತ್ತಂದ್ರೆ ಇವೆಲ್ಲ ಹೆಂಗೆ ಬರ್ತಾವು? ಓಕೆ, ಅದಕ್ಕಾಗಿ ಇದು ತಪ್ಪಾಗ್ತದೆ. ಆಲ್ ಸ್ಪೂನ್ಸ್, ಎಲ್ಲ ಸ್ಪೂನ್ಸು ಕ್ರಿಕೆಟ್ ಒಳಗೆ ಹಿಂಗೆ ಬರ್ಬೇಕು. ಹಿಂಗೆ ಬಂದಾಗ ನಮಗೆ ಎಲ್ಲ ಸ್ಪೂನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಇಮೇಜ್ದಾಗ ಹಂಗೆ ಕಾಣಿಸ್ತಿಲ್ಲ ನಮಗೆ. ಅದಕ್ಕಾಗಿ ಏನಾಗ್ತದೆ? ಇದು ತಪ್ಪಾಗ್ತದೆ. ಆನ್ಸರ ಎರಡು ತಪ್ಪಾಗ್ತವೆ. ಇದು ತಪ್ಪು, ಇದು ತಪ್ಪು. ಹಾಗಾಗಿ ನಮಗೇನಾಗ್ತದೆ? ಆನ್ಸರ್ ನೈದರ್ ಕನ್ಕ್ಲೂಷನ್ 1 ನಾರ್ ಕನ್ಕ್ಲೂಷನ್ 2 ಫಾಲೋಸ್. 3ನೇ ಆಪ್ಷನ್. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇದು ಸಿಲೋಲಿಸಮ್ ಕ್ವೆಶನ್ನ. ಪ್ರತಿಯೊಂದು ಕ್ವೆಶನ್ ಪೇಪರ್ದಾಗ ಇವು ಬಂದೇ ಬರ್ತಾವೆ. ಒಂದರೆ ಕ್ವೆಶನ್ ಕೇಳ್ತಾನೆ. ಇಂಥ ಕ್ವೆಶನ್ ಬಿಟ್ಟು ಹೋಗಂಗಿಲ್ಲ, ಭಾಳ ಈಜಿ ಇರ್ತಾವೆ. ಈಗ ನೋಡ್ರಿ, ಸಮ್ ಹೋಮ್ ಸ್ಟೇಸ್ ಆರ್ ರೆಸಾರ್ಟ್ಸ್. ಸಮ್ ಹೋಮ್ ಸ್ಟೇ ಅಂತಂದ್ರೆ H ಅಂತ ಬರ್ಕೋತೀನಿ. ಇದನ್ನಿಂದ ಒಂದು ಸರ್ಕಲ್ದಾಗ ಬರ್ಕೊಂಡು ಆನಂತರ ಅವೇನದಾವು? ರೆಸಾರ್ಟ್ಸ್ ಅದಾವು. ಇವು ರೆಸಾರ್ಟ್ಸ್ ಅದಾವೆ. ಕೆಲವು ಹೋಮ್ ಸ್ಟೇಗಳ ರೆಸಾರ್ಟ್ಸ್ ಅದಾವು. ರೆಸಾರ್ಟ್ಸ್ ಅಂದ್ರೆ R ಅಂತ ಬರ್ಕೋತೀನಿ. ಈಗ ನೆಕ್ಸ್ಟ್ ಏನು ಹೇಳ್ತಾನೆ? ಓಕೆ, ಈಗ ನೆಕ್ಸ್ಟ್ ಏನು? ಸಮ್ ರೆಸಾರ್ಟ್ಸ್ ಆರ್ ಪ್ಯಾಲೇಸಸ್.
ಕೆಲವು ರೆಸಾರ್ಟ್ಸ್ ಏನದಾವು ಪ್ಯಾಲೇಸ್ ಅದಾವು ಅಂತ ಹೇಳತ್ತಾನ. ಹಂಗಂದ್ರೆ ಇದು ಪ್ಯಾಲೇಸ್ ಆತ. ಈಗ ನೋಡ್ರಿ ಈಗೇನು ಹೇಳ್ತಾನೆ ನೋಡ್ರಿ, ಇಲ್ಲಿ ಸಮ್ ಹೋಮ್ ಸ್ಟೇಸ್ ಆರ್ ಪ್ಯಾಲೇಸ್. ಇಲ್ಲಿ ಹೋಮ್ ಸ್ಟೇ ಇರುವ ಇಲ್ಲಿದಾವೆ, ಪ್ಯಾಲೇಸ್ ಇಲ್ಲಿದಾವೆ. ಇವತ್ತರ ನಡುವೆ ಈ ರೀತಿ ಸಂಬಂಧ ಇಲ್ಲಿ ಕಾಣಾಯ್ತೇನೆ? ಇಲ್ಲ, ಈ ರೀತಿ ಸಂಬಂಧ ಕಾಣತ್ತಿಲ್ಲ. ಹಂಗಂಗಿದ್ರೆ ಇದು ತಪ್ಪಾಗ್ತದೆ. ಆಲ್ ಪ್ಯಾಲೇಸಸ್ ಆರ್ ರೆಸಾರ್ಟ್ಸ್, ಇವೆಲ್ಲ ಪ್ಯಾಲೇಸ್ ಇದ್ರೊಳಗೆ ಅದಾವು ಅಂತ ಹೇಳತ್ತಾನ. ಬಟ್ ನಮಗೆ ಸಮ್ ಅಷ್ಟೇ ಕಾಣೈತಿ, ಹಾಗಾಗಿ ಇದು ತಪ್ಪಾಗ್ತದೆ. ಸಮ್ ಅಷ್ಟೇ ಕಾಣೈತಿ, ಆಲ್ ಇಲ್ಲ. ಆಲ್ ಇದ್ರೆ ನಾವು ಓಕೆ ಕೊಡ್ತಿದ್ವಿ. ಹಾಗಾಗಿ ನಮಗೇನಾಗ್ತದೆ, ಇದು ಎರಡು ಫಾಲೋ ಮಾಡೋಂಗಿಲ್ಲ ಅನ್ನಂಗೆ ಅರ್ಥ. ಇದು ಫಾಲೋ ಮಾಡೋಂಗಿಲ್ಲ, ಇದು ಫಾಲೋ ಮಾಡೋಂಗಿಲ್ಲ. ಆನ್ಸರ ಬಿ ಆಗ್ತದೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಈ ಕ್ವೆಶನ್ದಾಗ ಇಂಥವು ಬಂದು ಅಂದ್ರೆ ಪಟ್ಟ ಇಲ್ಲಿ ಪ್ಲಸ್ ಇದು ಮೈನಸ್, ಮೈನಸ್ ಇದು ಪ್ಲಸ್ ಇಂಟು ಇದ್ದದ್ದು ಇಲ್ಲಿ ನೋಡ್ರಿ 32 ಮೈನಸ್ 8 ಡಿವೈಡೆಡ್ ಬೈ 2 ಪ್ಲಸ್ 12 ಇಂಟು 5. ಪಟ ಮಾಡಿ ಮುಗಿಸ್ಬೇಕು. 2 4 12 5 60 28 ಉಳಿತು. 32 4 ಹೋದ್ರೆ 28 ಉಳಿತು. 60 ಪ್ಲಸ್ 28 88 ಆನ್ಸರ್. ಬಾಯ್ಲೆಕ್ಕ ಮಾಡ್ಬೋದು, ಇದನ್ನು ಮನಸ್ಸಿನಾಗ ಮಾಡ್ಬೋದು. ಹಿಂಗೆ ಬರೀಬೇಕಂತ ಏನು ರೂಲ್ಸ್ ಇಲ್ಲ, ಬರೀಲ್ದನ ಮಾಡ್ಬೋದು ನೀವು. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಓಕೆ, E5 I9 I9 L12 W23 Z26 V22 Y25. ನಾ ಹಿಂಗೆ ಅಂದು ಬರಿತೀನಿಲ್ಲ, ಹಂಗೆ ಅಂದು ಬರೀತೀನಿ. ಅದು ಭಾಳ ನೆನಪು ಉಳಿತಾವೆ. ಇಲ್ಲಿ 4 ಗ್ಯಾಪ್ ಐತಿ, ಇಲ್ಲಿ 3 ಗ್ಯಾಪ್ ಐತಿ, ಇಲ್ಲಿ 3 ಗ್ಯಾಪ್ ಐತಿ, ಇಲ್ಲಿ 3 ಗ್ಯಾಪ್ ಐತಿ. ಹಂಗಾದ್ರೆ ಒಂದೇದು ತಪ್ಪ, ಇದು ರಾಂಗ್ ಐತಿ. ಹಾಗಾಗಿ ಆನ್ಸರ್ ಏನು ಮಾಡ್ತೀವಿ, ಎ ಅಂತ ಗುರ್ತಾ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ನೆಕ್ಸ್ಟ್ ಕ್ವೆಶನ್ದಾಗ ಇಲ್ಲೇನು ಹೇಳೋಣ, ಪ್ರತಿಯೊಂದು ಇಂಥದ್ದು ಇದನ್ನ ಓದೋದು. ಪ್ರತಿಯೊಂದು ಸಂಖ್ಯೆಯ ಮೂರನೇ ಅಂಕಿಗೆ, ಪ್ರತಿಯೊಂದು ಇದು ಒಂದು ಸಂಖ್ಯೆ, ಇದೊಂದು ಸಂಖ್ಯೆ, ಇದೊಂದು ಸಂಖ್ಯೆ, ಅದ್ರೊಳಗೆ ಒಂದನೇ ಅಂಕಿ ಇದು ಒಂದನೇ ಅಂಕಿ, ಇದು ಎರಡನೇ ಅಂಕಿ, ಇದು ಮೂರನೇ ಅಂಕಿ, ಇದು ಒಂದನೇ ಅಂಕಿ, ಎರಡನೇ ಅಂಕಿ, ಇದು ಮೂರನೇ ಅಂಕಿ. ಹಿಂಗೆ ನೆನ್ಪಿಟ್ಕೊಡ್ರಿ, ಹಿಂಗೆ ಬರ್ತದೆ ಅದು. ಈಗ ನೋಡ್ರಿ ಏನು ಹೇಳೋಣ, ಪ್ರತಿಯೊಂದು ಸಂಖ್ಯೆ ಮೂರನೇ ಅಂಕಿಗೆ ಒಂದನ್ನು ಸೇರಿಸಿದರೆ ಎಷ್ಟು ಸಂಖ್ಯೆಗಳು ಸಮ ಸಂಖ್ಯೆಗಳಾಗ್ತವೆ. ಅಂದ್ರೆ ಯಾವ ಕೊನೆ ಅಂಕಿಗೆ ನಾವು ಯಾವಾಗಲೂ ಕೊನೆ ಅಂಕಿಗೆ ಸಮ ಸಂಖ್ಯೆ ಆದಾಗ ಒಂದು ಪೂರ್ತಿ ಸಮ ಸಂಖ್ಯೆ ಆಗ್ತೈತಿ. ಅದು 2 4 6 8 ಹಿಂದೆ ಬರಬೇಕು. ಅಂಥವೆಲ್ಲ ಸಮ ಸಂಖ್ಯೆಗಳಂತ ಗುರ್ತಾ ಮಾಡ್ತೀವಿ ನಾವು. ಓಕೆ, ಪ್ರತಿಯೊಂದು ಅಂಕಿಗೆ ಮೂರನೇ ಅಂಕಿಗೆ ಒಂದನ್ನು ಸೇರಿಸಿದಾಗ ಸಮ ಸಂಖ್ಯೆ ಬರಬೇಕು. ಹಾಗಾದ್ರೆ ನಾವು ಬೆಸ ಸಂಖ್ಯೆಗೆ ಒಂದನ್ನು ಸೇರಿಸ್ಬೇಕು, ಆವಾಗ ಸಮ ಸಂಖ್ಯೆ ಸಿಗ್ತೈತಿ. ಯಾವಾಗಲೂ ಬೆಸ ಸಂಖ್ಯೆಗೆ ಒಂದು ಬೆಸ ಸಂಖ್ಯೆಯನ್ನು ಸೇರಿಸಿದಾಗ ಸಮ ಸಂಖ್ಯೆ ಸಿಗುವುದು. ಅದಕ್ಕಾಗಿ 1 ಅನ್ನೋದು ಬೆಸ ಸಂಖ್ಯೆ. ಅದಕ್ಕಾಗಿ ಇಲ್ಲಿ ಬೆಸ ಸಂಖ್ಯೆಗಳು ಯಾವುದವು ನೋಡ್ಕೊತಾನೆ. ಇದು ಇಲ್ಲ, ಇದೊಂದು, ಇವು ಮೂರು ಬೆಸ ಸಂಖ್ಯೆ ಇದಾವಿಲ್ಲ ಕೊನೆಗೆ ಬಿಡಿಸ್ತಾಂದಾಗ, ಅದಕ್ಕಾಗಿ ಇವು 3 ಅಂಕಿಗಳು ಬರ್ತಾವೆ. ಆನ್ಸರ ಇದು 3 ನೋಡ್ರಿ. 5ಕ್ಕೆ 1 ಸೇರಿಸ್ರೆ 6 ಆಗ್ತೈತಿ, 8ಕ್ಕೆ 1 ಸೇರಿಸ್ರೆ 9 ಆಗ್ತೈತಿ, ಅದು ಬೆಸ ಸಂಖ್ಯೆ. 7ಕ್ಕೆ 1 ಸೇರಿಸ್ರೆ 8 ಆಗ್ತೈತಿ, ಇದು ಸಮ ಸಂಖ್ಯೆ. 2ಕ್ಕೆ 1 ಸೇರಿಸ್ರೆ ಇಲ್ಲಿ 1ಕ್ಕೆ 1 ಸೇರಿಸ್ರೆ 2 ಆಗ್ತೈತಿ. ಹಾಗಾದ್ರೆ 476, ಇಲ್ಲಿ 858, ಇಲ್ಲಿ 592. ಇವು 3 ಸಂಖ್ಯೆಗಳೇನಾಗ್ತವೆ, ಸಮ ಸಂಖ್ಯೆಗಳಾಗಿ ಪರಿವರ್ತನೆ ಹೊಂದ್ತಾವೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲೇನು ಹೇಳೋಣ, ಓಕೆ ಬರ್ಕೊಂಡು 6 6 7 11 20 ಇಲ್ಲಿ ಕಂಡುಹಿಡೀರಿ. ನಾನು ಇದರ ನಡುವೆ ಗ್ಯಾಪ್ ತೆಗೀರಿ, ಏನೂ ಇಲ್ಲ, 0 ಐತಿ. ಇದರ ನಡುವೆ ಗ್ಯಾಪ್ ತೆಗೀರಿ, 1 ಐತಿ. ಇದರ ನಡುವೆ ಗ್ಯಾಪ್ ತೆಗೀರಿ, 11 7 ಹೋದ್ರೆ 4. ಇದರ ನಡುವೆ ಗ್ಯಾಪ್ ತೆಗೀರಿ, 9. ಹಾಗಾದ್ರೆ ನನಗೆ ಏನು ಅನ್ಸಾಯ್ತು ನೋಡಿದ ತಕ್ಷಣ, ಇದು 0 ಸ್ಕ್ವೇರ, ಇದು 1 ಸ್ಕ್ವೇರ, ಇದು 2 ಸ್ಕ್ವೇರ, ಇದು 3 ಸ್ಕ್ವೇರ, ಇದು 4 ಸ್ಕ್ವೇರ್ ಬರಬೇಕು. 4 ಸ್ಕ್ವೇರ್ ಅಂದರೆ 16. 20ಕ್ಕೆ 16 ಸೇರಿಸ್ರೆ 26ಕ್ಕೆ 16 ಸೇರಿಸ್ರಿ ಎಷ್ಟಾಗ್ತೈತಿ, 36 ಆಗ್ತದೆ. 36 ಎಲ್ಲೈತಿ, ಸೀದಾಗ ಐತಿ. ಇಷ್ಟೇ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಕ್ವೆಶನ್ದಾಗ ನೋಡ್ರಿ, ಇಲ್ಲೇನ, ಹೌ ಮೆನಿ ಸಚ್ ಎ ನಂಬರ್ಸ್ ಆರ್ ದೇರ್ ಈಚ್ ವಿಚ್ ಈಸ್ ಇಮಿಡಿಯೇಟ್ಲಿ ಪ್ರೆಸಿಡೆಡ್ ಬೈ ನಂಬರ್. ಒಂದು ನಂಬರ ಅದ್ರ ಹಿಂದೂ ನಂಬರ್ ಇರ್ಬೇಕು, ಮತ್ತು ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಾಲ್, ಮುಂದೆ ಸಿಂಬಲ್ ಇರ್ಬೇಕಂತ ಹೇಳ್ಯಾನ. ಪ್ರತಿಯೊಂದು ಸಂಖ್ಯೆ ತಕ್ಷಣದ ಎಡಭಾಗದಲ್ಲಿ ಮತ್ತೊಂದು, ಮತ್ತು ಸಂಖ್ಯೆ ತಕ್ಷಣದ ಬಲಭಾಗದಲ್ಲಿ ಮತ್ತೊಂದು ಸಂಕೇತ ಒಂದು ಸಂಖ್ಯೆಗೆ ಇರ್ಬೇಕಂತ ಹೇಳ್ಯಾರ. ಹಂಗಾದ್ರೆ ನಾನು ಏನು ಗುರ್ತಾ ಮಾಡ್ಬೇಕು, ಏನು ಕಂಡುಹಿಡಬೇಕು, ನಂಬರ್ ಸಿಂಬಾಲ್ ಕಂಡುಹಿಡ್ಬೇಕು. ಸಿಂಬಾಲ್ ಹಿಂದೆ 2 ನಂಬರ್ ಇರ್ಬೇಕು. ಸಿಂಬಾಲ್ ಹಿಂದೆ 2 ನಂಬರ್ ಅದಾವ, ಇಲ್ಲ. ಸಿಂಬಾಲ್ ಹಿಂದೆ 2 ನಂಬರ್ ಅದಾವ, ಓಕೆ, ಒಂದಾತು. ಸಿಂಬಾಲ್ ಹಿಂದೆ 2 ನಂಬರ್ ಅದಾವ, ಇಲ್ಲ. ಇಲ್ಲಿ ಮತ್ತೆ ಸಿಂಬಾಲ್ ಇಡ್ರಿ, ಇಲ್ಲ.
ಸಿಂಬಾಲಿಂದ 2 ನಂಬರ್ ಅದಾವ. ಓಕೆ, ಇದು ಒಂದು ಆತು. ಸಿಂಬಾಲಿಂದ 2 ನಂಬರ್, ಸಿಂಬಾಲಿಂದ ಹಂಗಾದ್ರೆ 2 ಆನ್ಸರ್ ಏನಾಗ್ತದೆ 2 ಆಗ್ತದೆ. ಇಷ್ಟೇ. ಇದು 5 ಸೆಕೆಂಡ್ ಕೆಲಸ ಅದು. 5 ಸೆಕೆಂಡ 10 ಸೆಕೆಂಡ್ಗಳಿಗೆ ಭಾಳ ಆಗ್ತದೆ. ಇಲ್ಲಿ ನೋಡ್ರಿ, ಇದು 24 ಇಂಟು 3 ಮಾಡ್ರೆ 24 4 4 12 24 72 ಆಗ್ತೈತಿ. 72 ಡಿಫ್ರೆನ್ಸ್ ಬರತ್ತೆ. ಓಕೆ, ನಾನು ಏನು ಮಾಡ್ತೀನಿ 22 ಇಂಟು 3 ಮಾಡಿರಿ. ಅವಾಗ ಏನು ಮಾಡ್ತೈತಿ 66 ಬರ್ತೈತಿ. 22 ಇಂಟು 3 ಅಂದ್ರೆ 66 ಆಯ್ತು. ಇಲ್ಲಿ 22 24ರಾಗ 2 ತೆಗೆದನಿಲ್ಲ, ಹಂಗೆ 18ರಾಗ 2 ತೆಗಿರಿ 16 ಆಯ್ತು. 16 ಇಂಟು 3 ಮಾಡ್ರೆ 48 ಆಯ್ತು. ಓಕೆ, ಹಿಂಗೆ ನೋಡಿರಿ 22 ಇಂಟು 3 66 ಆಯ್ತು. 18ರಾಗ 2 ತೆಗೆದ್ರೆ 16, 16 ಇಂಟು 3 48 ಆಯ್ತು. ಹಂಗೆ ನಮ್ಗೆ ಇದು ಯಾವ್ದು ಪಾಲು ಆಗ್ತೈತಿ ನೋಡ್ರಿ. 22ರಾಗ 20 ಇಂಟು 3 60 ಬರ್ಬೇಕು. ಇಲ್ಲ 58 ಐತಿ. 28 ಐತಿ ನೋಡ್ರಿ. 28 ಇಂಟು 3 ಮಾಡಿದ್ರೆ ಎಷ್ಟು ಆಗ್ತೈತಿ ನಮಗೆ 84 ಬರ್ತೈತಿ. ನೋಡಿರಿ, ಚೆಕ್ ಮಾಡಿರಿ. ನೋಡಿರಿ 28 ಇಂಟು 3 3 2 6 6 ಅಂದರೆ ಇಲ್ಲಿ 8 ಕೆಳಗೆ 0 ಇಟ್ಕೊಂಡು 3 8 24, ಇಲ್ಲಿ 24 ಸೇರಿಸ್ರಿ 84 ಬಂತು. ಆನ್ಸರ ಬಿ ಆಗ್ತದೆ. ಅದು ಪಾಲು ಆಗ್ತಿಲ್ಲ ನಮ್ಗೆ, ಮೇಲಿನ ಪಾಲು ಅಂತ. ಅದೇ ಎನಾಲಜಿ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಈ ಕ್ವೆಶನ್ದಾಗ ತೀರ್ಥನು ವಾಯುಬಿಂದುವಿನಿಂದ ಪ್ರಾರಂಭಿಸಿ ಉತ್ತರ ದಿಕ್ಕಿಗೆ, ಓಕೆ, ವಾಯು ಅನ್ನೋದು ಇಲ್ಲಿ ತಗೋತೀನಿ, ಒಂದು ಉತ್ತರ ದಿಕ್ಕಿಗೆ ಚಲಿಸ್ತಾನೆ. ಎಷ್ಟು ಕಿಲೋಮೀಟರ್ ಚಲಿಸ್ತಾನೆ 23 ಕಿಲೋಮೀಟರ್ ಚಲಿಸ್ತಾನೆ. 23 ಕಿಲೋಮೀಟರ್ ಚಲಿಸ್ತಾನೆ. ಓಕೆ, ನಾನು 23 ಬೈತೀನಿ. ಆನಂತರ ಅಲ್ಲಿಂದ ಏನು ಮಾಡ್ತಾನು, ನಂತರ ಬಲಕ್ಕೆ ತಿರುಗಿ 12 ಕಿಲೋಮೀಟರ್ ಹೋಗ್ತಾನೆ. ಅಂದರೆ ಒಂದಿಷ್ಟು ಸಣ್ಣದ ತಗೋತೀನಿ ಇದನ್ನು. 12 ಕಿಲೋಮೀಟರ್, ಇದು 12 ಕಿಲೋಮೀಟರ್. ಆನಂತರ ಬಲಕ್ಕೆ ತಿರುಗಿ 27 ಕಿಲೋಮೀಟರ್ ಹೋಗ್ತಾನೆ. ಈ ಕಡೆ ಮತ್ತೆ ಬಲ ಆಗ್ತೈತಿ, ತಳಗಾಗ್ತೈತಿ. ಇದು 27 ಕಿಲೋಮೀಟರ್ ಬರ್ತಾನೆ. ಇಲ್ಲಿ 27 ಆಯ್ತು. ಆನಂತರ ಕೊನೆಯ ಬಲ ತಿರುಗಿ 12 ಕಿಲೋಮೀಟರ್ ಬರ್ತಾನೆ. ಮತ್ತು ಸೇಮ್ ಮ್ಯಾಲೆ ಇದ ತಳಗೆ ಕೂಡ್ತೈತಿ ಅನ್ನಂಗೆ ಅರ್ಥ. ಇದು 12 ಕಿಲೋಮೀಟರ್ ಬರ್ತಾನೆ. ಹಂಗಾದ್ರೆ ಅವನು ಮತ್ತೆ ವಾಯುಬಿಂದುವಿನ ತಲುಪಲು ಎಷ್ಟು ದೂರ ಹೋಗ್ಬೇಕು? ಅವನು ಮ್ಯಾಲೆ ಹೋಗ್ಬೇಕು. ಈಗ ಮ್ಯಾಲೆ ಅಂದ್ರೆ ನಾರ್ತಕ್ಕೆ ಹೋಗ್ಬೇಕು. ನಾರ್ತಕ್ಕೆ ಇರೋದು ಆನ್ಸರ್ ಇದು ವೆಸ್ಟ್ ಐತಿ, ಇದು ಈಸ್ಟ್ ಐತಿ, ಇದು ನಾರ್ತ್ ಐತಿ, ಇದು ಸೌತ್ ಐತಿ. ಹಂಗಾದ್ರೆ ಇದು ಆನ್ಸರ್ ನಾರ್ತಕ್ಕೆ ಹೋಗ್ಬೇಕಲ್ಲವ. ಆನ್ಸರ್ ಇದು ಆನ್ಸರ್ ಆಗ್ತದೆ. ಓಕೆ, ಚಲಿಸಬೇಕು. ವಾಯುಬಿಂದುವನ್ನು ತಲುಪಲು ಮತ್ತೆ ಯಾವ ದಿಕ್ಕಿನ ಕಡೆ ಹೋಗ್ಬೇಕಂತ ಹೇಳಿ ನಾನು ಇಲ್ಲಿ ನೋಡ್ರಿ 27ರಾಗ 23 ಮೈನಸ್ ಮಾಡಿದ್ರೆ 4 ಬರ್ತದೆ. ಅಂದರೆ 4 ಕಿಲೋಮೀಟ್ರ್ ನಾರ್ತಕ್ಕೆ ಹೋಗ್ಬೇಕು, ಉತ್ತರಕ್ಕೆ ಹೋಗ್ಬೇಕು. ಇದು ನಾರ್ತ, ಇದು ಸೌತ, ಇದು ಸೌತ, ಇದು ಈಸ್ಟ್, ಇದು ವೆಸ್ಟ್ ಅಂದ್ರೆ ಪಶ್ಚಿಮ, ಈಸ್ಟ್ ಅಂದ್ರೆ ಪೂರ್ವ, ಎನ್ ಅಂದ್ರೆ ನಾರ್ತ್ ಉತ್ತರ, ಎಸ್ ಅಂದ್ರೆ ಸೌತ್. ಆಯಿತು, ಎಲ್ಲ ಕ್ವೆಶನ್ಸ್ ಬಿಡಿಸಿದ್ದೀನಿ ಅನಿಸುತ್ತೆ. ಓಕೆ, 30 ಕ್ವೆಶನ್ಸ್ ನಾವು ಬಿಡಿಸಿದ್ದೀವಿ. ಇವತ್ತಿನ ಕ್ವೆಶನ್ ಪೇಪರ್ ಪೂರ್ತಿ ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಈ ಕ್ವೆಶನ್ ಪೇಪರ್ ಪೂರ್ತಿಯಾಗಿ ತಿಳಿದಿತ್ತು ಅಂತಂದ್ರೆ ನೀವೇನು ಮಾಡಿರಿ, ಪ್ಲೀಸ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ಈ ಲೈಕ್ ಮಾಡಿರಿ, ಶೇರನ್ನು ಮಾಡೋದು ಬಿಡಬೇಡ್ರಿ, ಕಮೆಂಟ್ ಮಾಡಿರಿ. ಏನಾದರೂ ತಪ್ಪಾದ್ರೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಾವು ಯಾವುದೇ ಕ್ಲಾಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಪಾಪಪ್ ಆಗ್ತದೆ ಅಂತಂದು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾವು ಮುಗಿಸೋಣ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.